ಚಿಡುಬಚ್ಚಿಟ್ಟ ಮನದ ಕನಸೊಂದ ಹಿಂದೆ ಸಮಯ ಮುಂದೆ ಇಡಲು ನಮ್ಮ ಹೆಜ್ಜೆಯ ನಿನ್ನ ಸಾಹಸಕ್ಕೆ ಸಾರಥಿಯಾಗಿ ಮುನ್ನಡೆಸಿದೆ ನಿನ್ನ ಬಾಲಂಗಳ ಗೆಳೆಯುವ ರೆಕ್ಕೆಯಾಗಿ ಮೂಡಿದೆ Bengaluru Voice. Listen to your heart. ನಮಸ್ಕಾರ ಬೆಂಗಳೂರು ವಾಯ್ಸ್ ನ ಎಲ್ಲ ಕೇಳುಗರಿಗೆ ನಿಮ್ಮ ಆರ್ಜೆ ಪೃಥ್ವಿ ಕಡೆಯಿಂದ ವಾರ್ಮ್ ವೆಲ್ಕಮ್. ಹಾಗೆ ನಮ್ಮ ತಂಡದ ಸದಸ್ಯರಾದ ಗೋವರ್ಧನ್ ಗೌಡ, ರವಿ ಪಾಂಗಾಲ್, ಸುರೇಶ್ ಬಾಬು, ವಿನೋದ್ ಕುಮಾರ್, ಲೋಕಿ, ಆರ್ಜೆ ಅನು, ಆರ್ಜೆ ರಮ್ಯಾ, ಆರ್ಜೆ ದಿಲೀಪ್, ಆರ್ಜೆ ರಮ್ಯಾ ವೆಂಕಟೇಶ್ ಕಡೆಯಿಂದ ಕೂಡ ವಾರ್ಮ್ ವೆಲ್ಕಮ್. ನಾವು ಫೇಸ್ಬುಕ್ ಹಾಗೆ ಯೂಟ್ಯೂಬ್ ಎರಡು ಕಡೆನೂ ಲೈವ್ ಹೋಗ್ತಾ ಇದೀವಿ. ನಿಮ್ಮ ವೀಕೆಂಡ್ ಹೇಗ್ ನಡೀತಾ ಇದೆ ಅಂತ ನಮ್ಮ ಜೊತೆ ಖಂಡಿತ ಶೇರ್ ಮಾಡಿ. ನಾನು ಈಗಷ್ಟೇ ಇಂಡಿಯಾ ಟ್ರಿಪ್ ಮುಗಿಸಿ ಬಂದು ಒಂದ್ ವಾರ ಆಯ್ತು. ಎಷ್ಟು ಕಲರ್ಫುಲ್ ಆಗಿತ್ತಪ್ಪ ಇಂಡಿಯಾ ಅಂದ್ರೆ, ಅದು ಗಣೇಶ ಹಬ್ಬ ಟೈಮಲ್ಲಿ ಬೇರೆ ಹೋಗ್ಬಿಟ್ಟಿದ್ವಿ. ಹೊಸ ಮ್ಯೂಸಿಷಿಯನ್ಸ್, ಡ್ಯಾನ್ಸರ್ಸ್ ಗಳ ಪರ್ಫಾರ್ಮೆನ್ಸಸ್ ಎಲ್ಲ ನೋಡ್ಲಿಕ್ಕೆ ಸಿಕ್ತು. ಈಗ ಬಂದು ತಕ್ಷಣ ಮೊದ್ಲೇ ಜೆಟ್ಲಾಗು, ಏನಪ್ಪಾ ಇಷ್ಟು ಚಳಿ ಬೇರೆ, ಇಲ್ಲಿ ಬೋರಿಂಗ್ ಆಗಿದೆಯಲ್ಲ ಲೈಫು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಐ ಜಸ್ಟ್ ಗಾಟ್ ಟು ನೋ ದಟ್ ಇಂಡಿಯಾದ ಲೆಜೆಂಡ್ರಿ ಭರತನಾಟ್ಯಂ ಡ್ಯಾನ್ಸರ್ ಹಾಗೆ ಅವ್ರ ಟ್ರೂಪ್ ಕೂಡ ಪಾರ್ಶ್ವನಾಥ್ ಉಪಾಧ್ಯಾಯ ಅವರು US ಅಲ್ಲಿ ಟ್ರಿಪ್ ಮಾಡ್ತಾ ಇದ್ದಾರೆ ಅಂತ. ಇವರ ವೆರಿ ಸೂಪರ್ ಹಿಟ್ ಶೋ ಆಭಾ ಹಾಗೂ ನಾಗಮಂಡಲ ಶೋಸ್ ಬೇರಿಯಾದಲ್ಲಿ ಪ್ರದರ್ಶನಗೊಳ್ತಾ ಇದೆ ಇದೇ ವಾರ ಅಂತಾನೂ ಗೊತ್ತಾಯ್ತು. ಅದಕ್ಕಿಂತ ಇನ್ನೂ ಸಂತೋಷವಾದ ಸುದ್ದಿ ಏನ್ ಗೊತ್ತಾಯ್ತು ನನ್ಗೆ 2 days ಬ್ಯಾಕ್ ಅಂದ್ರೆ, ನಮ್ಮ ಬೆಂಗಳೂರು ವಾಯ್ಸ್ ಕಾರ್ಯಕ್ರಮದಲ್ಲಿ ಕೂಡ ಇವ್ರನ್ನ ಫೀಚರ್ ಮಾಡ್ತಾ ಇದೀವಿ ಅಂತ. ಸೊ ಇದಕ್ಕಿಂತ ಕಲರ್ಫುಲ್ ಆಗಿ ವೀಕೆಂಡ್ ಸ್ಟಾರ್ಟ್ ಮಾಡೋದು ನನಗೆ ಬೇರೆ ಏನು ಐಡಿಯಾ ಗೊತ್ತಾಗ್ಲಿಲ್ಲ. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಹ್ಯಾವ್ ಕಾನ್ವರ್ಸೇಷನ್ ವಿತ್ ಪಾರ್ಶ್ವನಾಥ್ ಉಪಾಧ್ಯಾಯ ಅವರು ಹಾಗೆ ಅವ್ರ ಟೀಮ್ ಜೊತೆ. ಮೊದಲಿಗೆ ಇವರ ಕಿರು ಪರಿಚಯ. ನಾನು ಯಾವಾಗ್ಲೂ ನನ್ನ ಶೋನಲ್ಲಿ ಹೇಳೋದು, ನಾನು ಸಣ್ಣದಾಗಿ ಪರಿಚಯ ಮಾಡ್ಕೊಡ್ತೀನಿ, ನಮ್ಮ ಸಾಧಕರ ಮುಖಾಂತರ ನೀವು ಅವರ ಸಾಧನೆಯ ಬಗ್ಗೆ ತಿಳ್ಕೊಳ್ಳಿ ಅಂತ. ನಾಟ್ಯ ಮಯೂರ ಪ್ರಶಸ್ತಿ ಪುರಸ್ಕೃತರಾದ ಪಾರ್ಶ್ವನಾಥ್ ಅವರು ಇಂದು ಭಾರತದಲ್ಲಿ ಹೆಚ್ಚು ಬೇಡಿಕೆಯಲ್ಲಿರುವ ಮೇಲ್ ಡ್ಯಾನ್ಸರ್ಸ್ ಗಳಲ್ಲಿ ಒಬ್ರು. ಮೊದಲಿಗೆ ಮೈಸೂರು ಶೈಲಿಯ ಭರತನಾಟ್ಯದಲ್ಲಿ ಗುರು ಶ್ರೀ ರವೀಂದ್ರ ಶರ್ಮಾ ಅವರಲ್ಲಿ ತರಬೇತಿನ ಪಡ್ಕೋತಾರೆ. Then he pursued Bharatanatyam training under the guidance of the Kirans, and currently under the guidance of Padma Shri Professor Sudharani Raghupati. ಸಂಗೀತ ನಾಟಕ ಅಕಾಡೆಮಿಯ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ್, ಆದಿತ್ಯ ವಿಕ್ರಮ್ ಬಿರ್ಲಾ ಕಲಾ ಕಿರಣ್ ಪುರಸ್ಕಾರ್ ಸೇರಿದಂತೆ ಹಲವಾರು ರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಇವರು ಪಾತ್ರರಾಗಿದ್ದಾರೆ. ರಾಮ್ ಗೋಪಾಲ್ ಸಂಗೀತ ಅಕಾಡೆಮಿ ಚೆನ್ನೈ ಇಲ್ಲಿ ಕೂಡ ಅತ್ಯುತ್ತಮ ಪುರುಷ ನೃತ್ಯಗಾರ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಬೆಂಗಳೂರು ದೂರದರ್ಶನ ಕೇಂದ್ರದ ಉನ್ನತ ದರ್ಜೆಯ ಕಲಾವಿದರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನ ಇವರು ಪ್ರದರ್ಶನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಬೇಕಾದಷ್ಟು ಡ್ಯಾನ್ಸ್ ವರ್ಕ್ಶಾಪ್ಸ್ ಗಳನ್ನ ಕೂಡ ಜಗತ್ತಿನಾದ್ಯಂತ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇವರು ನಮ್ಮ ಬೆಂಗಳೂರು ವಾಯ್ಸ್ ನ ಕಾರ್ಯಕ್ರಮದಲ್ಲಿ ಮೊದಲನೇ ಸತಿ ಬರ್ತಾ ಇದ್ದಾರೆ. ನಾನು ತುಂಬಾ ಆದರದ ಸ್ವಾಗತನ ಕೋರ್ತಾ ಇದ್ದೀನಿ. ವೆಲ್ಕಮ್ ಟು ಬೆಂಗಳೂರು ವಾಯ್ಸ್. ಹೇಗಿದ್ದೀರಾ? ನಮಸ್ಕಾರ ಪೃಥ್ವಿ ಅವರೇ. ಆ್ಯಂಡ್ ಬೆಂಗಳೂರು ವಾಯ್ಸ್ನ ಎಲ್ಲ ತಂಡದವರಿಗೂ ಪ್ರೇಕ್ಷಕರಿಗೂ ನನ್ನ ನಮಸ್ಕಾರ. ನಾನು ಚೆನ್ನಾಗಿದ್ದೇನೆ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಅಬ್ಸಲ್ಯೂಟ್ಲಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ತುಂಬಾ ಸಕ್ಸಸ್ಫುಲ್ ಆಗಿ ನಿಮ್ಮ ಶೋಸ್ US ನ ಎಲ್ಲಾ ರಾಜ್ಯಗಳಲ್ಲೂ ಪ್ರದರ್ಶನಗೊಳ್ತಾ ಇದೆ. ಹೇಗ್ ಅನ್ಸ್ತಾ ಇದೆ ಜನರ ವಿಶಸ್, ಪ್ರೀತಿಗೆ ತುಂಬಾ ರೆಸ್ಪಾನ್ಸ್ ಸಿಗ್ತಾ ಇರೋದು? ತುಂಬಾನೇ ಖುಷಿ ಆಗ್ತಾ ಇದೆ. ನಾವು ಅನ್ಕೊಂಡಿದ್ಕಿಂತ ಜಾಸ್ತಿ ಜನ ಬಂದು, ನಾಟ್ ಓನ್ಲಿ ನಮ್ಮ ಜನ ಅಷ್ಟೇ ಅಲ್ಲ, ಲಾಟ್ ಆಫ್ ಲೋಕಲ್ಸ್ ಆಲ್ಸೋ ಕಮ್ ಆ್ಯಂಡ್ ಅಪ್ರಿಷಿಯೇಟಿಂಗ್ ಬೋತ್ ದ ಪ್ರೊಡಕ್ಷನ್ಸ್. ನಮ್ಮ ಆಭಾ ಆಗಿರ್ಬೋದು ಅಥವಾ ನಾಗಮಂಡಲ ಆಗಿರ್ಬೋದು. ನಮ್ಗೆ ಸ್ವಲ್ಪ ಡೌಟ್ ಇತ್ತು, ಇದು ಅರ್ಥ ಆಗ್ಬೋದಾ ಜನಕ್ಕೆ ಅಂತ. ಬಟ್ ಡಾನ್ಸ್ ಆ್ಯಂಡ್ ಮ್ಯೂಸಿಕ್ ಇದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತ ನಾವು ಹೇಳ್ತೇವೆ. ಸೊ ಅದು ಈ ನಮ್ಮ ಒಂದು ಟ್ರಿಪ್ಪಿಂದ ಪ್ರೂವ್ ಆಯ್ತು ನಮಗೆ. ಸೊ ದಟ್ ವಿ ಕ್ಯಾನ್ ರೀಚ್ ಔಟ್ ಟು ಎನಿ ಕೈಂಡ್ ಆಫ್ ಆಡಿಯನ್ಸ್ ಅಂತ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ವಂಡರ್ಫುಲ್. ಅಗೇನ್ ನಮ್ಮ ಬೆಂಗಳೂರು ವಾಯ್ಸ್ ಕಡೆಯಿಂದ ಬಿಗ್ ಕಂಗ್ರ್ಯಾಚುಲೇಷನ್ಸ್. ನಾವು ನಿಮ್ಮ 2 ಪ್ರೊಡಕ್ಷನ್ಸ್ ಬಗ್ಗೆ ಮಾತಾಡ್ತೀವಿ. ಅದಕ್ಕಿಂತ ಮುಂಚೆ ನಾನು ಐ ವಾಂಟ್ ಟು ಟೇಕ್ ಯು ಬ್ಯಾಕ್ ಟು ಬೆಳಗಾವಿ. ಹೇಗೆ ನಿಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಅನ್ನೋದನ್ನ ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಯಾಕೆಂದ್ರೆ ನಿಮ್ಮ ಕೆಲವೊಂದು ಇಂಟರ್ವ್ಯೂಸ್ ನ ಓದ್ತಾ ಇದ್ದೆ. ಉತ್ತರ ಕರ್ನಾಟಕದಲ್ಲಿ ಅಥವಾ ಸ್ಪೆಸಿಫಿಕ್ಲಿ ಬೆಳಗಾವಿಯಲ್ಲಿ ಭರತನಾಟ್ಯ ಟೀಚರ್ಸ್ಗಳು ಬಹಳಷ್ಟು ಕಮ್ಮಿ ಇದ್ರು. ಹಾಗೆ ಇದ್ರ ಬಗ್ಗೆ ಒಲವು ಹೇಗೆ ನಿಮಗೆ ಮೂಡ್ತು? ನಿಮ್ ತಾಯಿ ಹೇಳ್ಕೊಡ್ತಾ ಇದ್ರು ಅಂತ ಕೂಡ ಹೇಳ್ತಾ ಇದ್ರಿ.
ಹೌ ಹೌ ಡಿಡ್ ಎವ್ರಿಥಿಂಗ್ ಗೆಟ್ ಸ್ಟಾರ್ಟೆಡ್ ಅನ್ನೋದ್ರ ಬಗ್ಗೆ ನಮಗೆ ಡೀಟೇಲ್ ಆಗಿ ಹೇಳ್ತೀರಾ? ಹಾಂ, ಓಕೆ. ಈ ನಮ್ಮ 1980s ಮತ್ತು 90ಸಲ್ಲಿ ಆ ಒಂದು ಮಿಡಲ್ ಕ್ಲಾಸ್ ಮೆಂಟ್ಯಾಲಿಟಿ ಏನಿತ್ತು, ನಾನು ಮಾಡದೇ ಇರೋವಂಥದ್ದು ನನ್ನ ಮಗಳು ಮಾಡಿ ತೋರಿಸ್ಬೇಕು ಅನ್ನೋದು ನಮ್ಮ ತಾಯಿಯವ್ರಿಗೂ ಇತ್ತು. ಆ, ಆ ಕಾಲದಲ್ಲಿ ಭರತನಾಟ್ಯ ಅಂದರೆ ಹೆಣ್ಮಕ್ಳು ಮಾಡುವಂತಹ ಒಂದು ಆರ್ಟ್ ಫಾರ್ಮ್ ಅನ್ನೋವಂತಹ ಒಂದು ತಪ್ಪು ಕಲ್ಪನೆ ಜಾಸ್ತಿ ಇತ್ತು. ಹೌದು. ಸೊ ಹಾಗಾಗಿ ವೆನ್ ಐ ವಾಸ್ ಬಾರ್ನ್ ಮೈ ಮಾಮ್ ವಾಸ್ ವೆರಿ ವೆರಿ ಡಿಸಪಾಯಿಂಟೆಡ್. ಅಯ್ಯೋ ಇದು ಗಂಡಾಗ್ಬಿಡ್ತಲ್ಲ ಅಂತ. ಬಟ್ ಅದಾದಮೇಲೆ ಐ ಥಿಂಕ್ ಅರೌಂಡ್ 5-6 ವೆನ್ ಐ ವಾಸ್ 5 years ಓಲ್ಡ್ ಇದ್ದಾಗ ಅವರೇ ಒಂದು ಯಾವುದೋ ಒಂದು ಚಿಕ್ಕದಾಗಿ ದೇವರ ನಾಮವನ್ನು ಕಲ್ಸಕ್ಕೆ ಶುರು ಮಾಡಿದರು. ಅವ್ರಿಗೆ ನೃತ್ಯ ಗೊತ್ತಿರಲಿಲ್ಲ ಪಾಪ, ಬಟ್ ಏನೋ ಟಿ ವಿಯಲ್ಲಿ ನೋಡಿಯೋ ಅಥವಾ ಯಾರ್ದೋ ಹಾಡು ಕೇಳಿಯೋ ಅವ್ರು ಕಲಿಸ್ತಾ ಇದ್ದರು. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ತುಂಬ ಕಡಿಮೆ ಜನ ಗುರುಗಳಿದ್ದರು, ಬಟ್ ತುಂಬ ಒಳ್ಳೆ ಗುರುಗಳು ಇದ್ದರು. ನಮ್ಮ ಗುರುಗಳು ಮೈಸೂರಿಂದ, ನಂಜನಗೂಡಿಂದ ಬೆಳಗಾವಿಗೆ ನೃತ್ಯ ಶಿಕ್ಷಕರಾಗಿ ಬಂದು ಕೆಲಸ ಮಾಡೋಕ್ಕೆ ಶುರು ಮಾಡಿದರು ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ. ಹಾಗಾಗಿ ಅಲ್ಲಿಂದ ನನ್ನ ನಿಜವಾದ ನೃತ್ಯ ಒಂದು ತರಬೇತಿ ಶುರುವಾಯಿತು ಅಂತ ಹೇಳ್ಬೋದು, ನಮ್ಮ ರವೀಂದ್ರ ಶರ್ಮಾ ಅವರ ಅಡಿಯಲ್ಲಿ. ತದನಂತರದಲ್ಲಿ ನಾನು ಬೆಂಗಳೂರಿಗೆ ಬಂದ ನಂತರ ನನ್ನ ಹೆಚ್ಚಿನ ಒಂದು ವಿದ್ಯಾಭ್ಯಾಸ ನನ್ನ ಗುರುಗಳ ಅಪ್ಪಣೆಯಿಂದ, ಅವರ ಒಂದು ಮಾರ್ಗದರ್ಶನದ ಅಡಿಯಲ್ಲಿ ಮುಂದುವರಿತು. ಸೊ ಬೆಳಗಾವಿ, ಆ್ಯಸ್ ಯು ನೋ, ಇಟ್ ಈಸ್ ವೆರಿ ಫೇಮಸ್ ಫಾರ್ ನಮ್ಮ ಹಿಂದೂಸ್ತಾನಿ ಮ್ಯೂಸಿಕ್ ಆಗಿರಬಹುದು. ನಮ್ಮ ಕಿರಾಣ ಘರಾನ ಎಲ್ಲ ಹುಟ್ಟಿ ಅದು ಬೆಳೆದಿರೋದೆಲ್ಲ ಅಲ್ಲೇ. ಸ್ವಲ್ಪ ದಕ್ಷಿಣ ಕಲೆಗೆ ಅಥವಾ ನಮ್ಮ ಭರತನಾಟ್ಯ ಆಗ್ಬೋದು, ಕರ್ನಾಟಕ ಮ್ಯೂಸಿಕ್ ಆಗಿರ್ಬೋದು, ಅದು ಕಡಿಮೆ ಇತ್ತು. ಈಗ ಖಂಡಿತ ಆ ಕೊರತೆ ಅಲ್ಲಿ ಇಲ್ಲ. ಸುಮಾರು ಹಲವಾರು ಅಭಿನಂದನೀಯವಾದಂತಹ ಕೆಲಸಗಳೆಲ್ಲ ಆಗ್ತಾ ಇದ್ದಾವೆ. ಅಮೇಝಿಂಗ್ ಆರ್ಟಿಸ್ಟ್ ಆರ್ ಕಮಿಂಗ್ ಫ್ರಮ್ ನಾರ್ತ್ ಕರ್ನಾಟಕ ಆ್ಯಂಡ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ದೆಮ್. ನಿಮ್ಮ ತಾಯಿಯವ್ರು ಕಲ್ತ್ಕೊಂಡಿಲ್ಲ ಭರತನಾಟ್ಯ ಅಂತ ಹೇಳ್ತಿದ್ರಿ. ಮನೆಯಲ್ಲಿ ಹೇಗಿತ್ತು ವಾತಾವರಣ? ಅಂದ್ರೆ ನಿಮ್ಗೆ ಅಕ್ಕ ತಂಗಿರಿದ್ರ ಅಥವಾ ಇದು ಗಂಡಾಯ್ತು ಅಂದಾಗ ಐ ವಾಸ್ ಕ್ಯೂರಿಯಸ್. ಅಂದ್ರೆ ಅಮ್ಮ ಪಾಪ ಹೆಣ್ಮಗು ಆಗಿದ್ರೆ ಭರತನಾಟ್ಯ ಕಲಿಸ್ಬೇಕು ಅಂತ ಇದ್ರು, ಆ ತರನಾ ಹೇಗೆ? ಹೌದು. ಐ ಹ್ಯಾವ್ ಎನ್ ಎಲ್ಡರ್ ಬ್ರದರ್. ಸೊ ಶಿ ವಾಸ್ ಹೋಪಿಂಗ್ ಐ ವುಡ್ ಬಿ ಬಾರ್ನ್ ಆಸ್ ಅ ಗರ್ಲ್ ಸೊ ದ್ಯಾಟ್ ಶಿ ಕುಡ್ ಟೀಚ್ ಮೀ ಭರತನಾಟ್ಯಂ. ಅದಾಗಲಿಲ್ಲ ಅಂತ ಅಂದ್ಕೊಂಡಿದ್ರು. ಬಟ್ ರೈಟ್ ನೌ ಶಿ ಸೇಸ್ ದ್ಯಾಟ್ ಹೆಣ್ಣಾಗಿದ್ದರೆ ಇಷ್ಟು ಮಾಡ್ತಾ ಇದ್ಲೋ ಗೊತ್ತಿಲ್ಲ. ಬಟ್ ಐ ಥಿಂಕ್ ಎಸ್, ದೇರ್ ಇಸ್ ಲಾಟ್ ಆಫ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ನಾನು ಮೇಲ್ ಡಾನ್ಸರ್ ಆಗಿರೋದ್ರಿಂದ ನಾನು ಹಲವಾರು ಡ್ಯಾನ್ಸ್ ಕಂಪ್ನಿಗಳಿಗೆ ಹೋಗಿ ಪರ್ಫಾರ್ಮ್ ಮಾಡುವಂಥ ಅವಕಾಶನೂ ನನಗೆ ಸಿಕ್ತು ಅಂತಲೂ ಹೇಳ್ಬೋದು. ವಾತಾವರಣ ತುಂಬ ಸಪೋರ್ಟಿವ್ ಆಗಿತ್ತು. ದ್ಯಾಟ್ ಐ ಮಸ್ಟ್ ರಿಯಲಿ ಥ್ಯಾಂಕ್ ಗಾಡ್, ಬಿಕಾಸ್ ನಾಟ್ ಎವ್ರಿ ಮೇಲ್ ಡಾನ್ಸರ್ ಹ್ಯಾಸ್ ದಿಸ್ ಕೈಂಡ್ ಆಫ್ ಕೇಕ್ ವಾಕ್. ಐ ಮಸ್ಟ್ ಸೇ ಐ ವಾಸ್ ವೆರಿ ವೆರಿ ಲಕ್ಕಿ. My father, my grandparents, even my brother, my entire family, ತುಂಬ ಸಪೋರ್ಟಿವ್ ಫ್ಯಾಮಿಲಿ. ದೇ ವಾಂಟೆಡ್ ಮಿ ಟು ಡೂ ವಾಟ್ ಎವರ್ ಐ ವಿಶ್ ಟು ಡೂ. ಸೊ ಹಾಗಾಗಿ ನಾನು ಫಾರ್ ಮೆನಿ ಇಯರ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ನಾನು ತಯಾರಿ ಮಾಡಿಕೊಂಡೆ. IAS, KASಗೆ ಕೆಲವೊಂದು ಸಲ ನಾನು ಇಂಟರ್ವ್ಯೂ 2 ಸಲ ಹೋಗಿ ಬಂದೆ. ಅದಾದಮೇಲೆ ದ ಕಾಲಿಂಗ್ ಆಫ್ ನಟರಾಜ, ಐ ಕ್ಯಾನ್ ಸೇ, ಬಂದುಬಿಡಪ್ಪ ಸಾಕು ಎಕ್ಸಾಮ್ ಪ್ರಿಪೇರ್ ಮಾಡಿದ್ದು, ನೀನು ಓಡಾಡಬೇಕು ಅಂತ ಹೇಳಿ ಕರೆಸ್ಕೊಂಡ್ರು ಅನ್ಸುತ್ತೆ. ಸೊ ಹಾಗಾಗಿ ಫ್ರಮ್ 2008 ಐ ಆಮ್ ಕಂಪ್ಲೀಟ್ಲಿ ಇನ್ ಟು ಭರತನಾಟ್ಯಂ ಇನ್ ದ ಆರ್ಟ್ ಫಾರ್ಮ್. ನಾನು ಒಂದು ಎಲ್ಲಾ ಸಾಧಕರಲ್ಲಿ ಅಬ್ಸರ್ವ್ ಮಾಡಿರೋದು, ಇಷ್ಟು 3 ವರ್ಷದಿಂದ ಬೆಂಗಳೂರು ವಾಯ್ಸ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಯಾವಾಗ್ಲೂ ಕೇಳಿದಾಗ ಐ ಹ್ಯಾಡ್ ನೋ ಪ್ಲಾನ್ ಬಿ ಅಂತಾರೆ. ನೀವೀಗ ಹೇಳ್ದ ಹಾಗೆ, ಅಂದ್ರೆ ಒಂದು ಪ್ಯಾಷನ್ ಅಂತ ಇದ್ದಾಗ ಐ ಜಸ್ಟ್ ವರ್ಕ್ ಟುವರ್ಡ್ಸ್ ಇಟ್ ಅನ್ನೋ ತರ. ಸೊ ನಿಮ್ಮ ಫಸ್ಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೆನಪಿದ್ಯಾ ನಿಮ್ಗೆ? ಖಂಡಿತ. ನಾನು 5 ವರ್ಷದವನಾಗಿದ್ದೆ. ಆವಾಗ ನಮ್ಮ ತಾಯಿ ನನಗೆ ಕೃಷ್ಣನ ಒಂದು ವೇಷವನ್ನು ಧರಿಸಿ ಕೈಯಲ್ಲಿ ಒಂದು ಕೊಳಲನ್ನು ಕೊಟ್ಟು ಸ್ಟೇಜ್ ಮೇಲೆ ಬಿಟ್ಬಿಟ್ಟಿದ್ರು. ಅದು ಮ್ಯೂಸಿಕ್ ಎಲ್ಲ ನೆನಪಿಲ್ಲ, ಬಟ್ ಒಂದೇ ನೆನಪಿತ್ತು. ಮೊದಲು ಬಾರಿಗೆ ನಾನು ಮೇಕಪ್ ಎಲ್ಲ ಹಾಕ್ಕೊಂಡಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಮುಂದೆ ಕೂತ್ಕೊಂಡಿದ್ರು. ಅವ್ರು ಕೂತ್ಕೊಂಡು ನೋಡಿ ನಗಕ್ಕೆ ಶುರು ಮಾಡಿಬಿಟ್ರು. ಸೊ ಅದು ನನಗೆ ತುಂಬ ಬೇಜಾರಾಗಿಬಿಟ್ಟು ಓಡೋಗ್ಬಿಟ್ಟೆ ಒಳಗಡೆ. ಡ್ಯಾನ್ಸ್ ಮಾಡಿದೆ. ಆಮೇಲೆ ನಮ್ಮ ಅಜ್ಜಿಯವ್ರು ಬಂದುಬಿಟ್ಟು ನನಗೊಂದೆರಡು ಏನೋ ಒಳ್ಳೆ ಮಾತನ್ನು ಹೇಳಿ ಒಂದೇನೋ ಚಾಕ್ಲೇಟನ್ನು ಕೊಟ್ಬಿಟ್ಟು ಮತ್ತೆ ಸ್ಟೇಜ್ ಮೇಲೆ ವಾಪಸ್ ಕಳಿಸಿದರು. ಅದಾದಮೇಲೆ ನಾನು ಯಾವಾಗಲೂ ವಾಪಸ್ ಬರಲಿಲ್ಲ. ಸೊ ಹಾಗಾಗಿ ಮೊದಲನೇ ಒಂದು ಪರ್ಫಾರ್ಮೆನ್ಸ್ ನನಗೆ ಯಾವಾಗಲೂ ನೆನಪಿರುತ್ತೆ. ಅದರದ್ದು ಫೋಟೋ ಸಹ ನನ್ನ ಹತ್ರ ಇದೆ. ಸೊ ದ್ಯಾಟ್ ವಾಸ್ ಮೈ ಫಸ್ಟ್ ಪರ್ಫಾರ್ಮೆನ್ಸ್. ಬಟ್ ಅದ ನಂತರ ನಾವು ರಂಗಪ್ರವೇಶ ಅಂತ ಏನು ಕರಿತೇವೆ, ಅರಂಗೇಟ್ರಮ್ ಅಂತ ಭರತನಾಟ್ಯದಲ್ಲಿ ಆಗುವಂತಹ ಮೊಟ್ಟ ಮೊದಲ ಅತ್ಯಂತ ಮಹತ್ವವಾದಂತಹ ಮೈಲಿಗಲ್ಲು,
ಅದು 1995ರಲ್ಲಿ ನಾನು ಬೆಳಗಾವಿಯಲ್ಲಿ ನನ್ನ ಗುರುಗಳ ಅಡಿಯಲ್ಲಿ ರವೀಂದ್ರ ಶರ್ಮಾ ಅವರ ಅಡಿಯಲ್ಲಿ ಮಾಡಿದೆ. 1995. Yes. ಆಸಮ್. ನೀವು ಒಂದ್ ಕಡೆ ಹೇಳ್ತೀರಿ, ನೀವು ಇವಾಗ್ಲೂ ಹೇಳ್ತಾ ಇದ್ರಿ, ಫೀಮೇಲ್ ಡ್ಯಾನ್ಸರ್ಸ್ಗೆ ಮೇಲ್ ಡ್ಯಾನ್ಸರ್ಸ್ ಕಮ್ಮಿ ಇದ್ರು ಚಾಲೆಂಜಸ್ ಆರ್ ಮೋರ್ ಫಾರ್ ಫೀಮೇಲ್ ಡ್ಯಾನ್ಸರ್ಸ್ ಬಿಕಾಸ್ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಫ್ಯಾಮಿಲಿ. ಈವನ್ ಆಫ್ಟರ್ ಹ್ಯಾವಿಂಗ್ ಕಿಡ್ಸ್ ಬಾಡಿ ವಿಲ್ ಚೇಂಜ್, ಕಮಿಂಗ್ ಬ್ಯಾಕ್ ಟು ದ ಫಾರ್ಮ್ ಇಸ್ ವೆರಿ ಡಿಫಿಕಲ್ಟ್ ಅಂತ. ನಿಮ್ಮ ಜೀವನದಲ್ಲಿ ಆ ಥರ ಯಾವುದಾದ್ರೂ ಡಿಫಿಕಲ್ಟೀಸ್ ಇತ್ತ, ಅದರ್ ದ್ಯಾನ್ ಯುನೋ ಬೀಯಿಂಗ್ ಕ್ರಿಟಿಸೈಸ್ಡ್ ಫಾರ್ ಮೇಲ್ ಡ್ಯಾನ್ಸರ್, ಅದು ಬಿಟ್ರೆ ಬೇರೆ ಯಾವುದಾದ್ರೂ ಚಾಲೆಂಜಸ್ ಇತ್ತ? Criticized for being a male dancer, adu I think it is common throughout many strata of society in India especially, ಬಟ್ ಅದು ಕಡಿಮೆ ಆಗ್ತಾ ಇದೆ. ಅದು ಒಂದು ಒಳ್ಳೆ ವಿಷಯ. ಆ ಒಂದು ಇನ್ಫ್ಲೂಯೆನ್ಸ್ ಇದ್ದಿದ್ದು ಬಿಕಾಸ್ ಆಫ್ ಐ ಥಿಂಕ್ ರಾಂಗ್ ಡಿಪಿಕ್ಷನ್ ಆಫ್ ಕ್ಲಾಸಿಕಲ್ ಆರ್ಟ್ ಫಾರ್ಮ್, ಕ್ಲಾಸಿಕಲ್ ಡಾನ್ಸರ್ಸ್ ಥ್ರೂ ಲಾರ್ಜರ್ ಮೀಡಿಯಾ ಲೈಕ್ ಮೂವೀಸ್. ಯಾವುದೇ ಚಲನಚಿತ್ರ ಆಗಿರ್ಬೋದು, ಬಾಲಿವುಡ್ ಆಗಿರ್ಬೋದು ಅಥವಾ ನಮ್ಮ ಸ್ಯಾಂಡಲ್ವುಡ್ ಆಗಿರ್ಬೋದು, ದ ವೇ ವಿ ಅನ್ಫಾರ್ಚುನೇಟ್ಲಿ ಡಿಪಿಕ್ಟೆಡ್, ಅಪಾರ್ಟ್ ಫ್ರಮ್ ಫ್ಯೂ ಮಲಯ ಮಾರುತ ಅಂತಹ ಕೆಲವೊಂದು ಚಲನಚಿತ್ರಗಳನ್ನ ಬಿಟ್ಟರೆ, ಎಲ್ಲದರಲ್ಲೂ ಅಥವಾ ಆನಂದ ಭೈರವಿ ಅಂತಹ ಚಲನಚಿತ್ರಗಳನ್ನ ಬಿಟ್ಟರೆ ಡಾನ್ಸರ್ಸ್ಗಳನ್ನು ಅಷ್ಟೊಂದು ಒಳ್ಳೆ ಟೇಸ್ಟಿಂದ ತೋರಿಸ್ತಾ ಇರಲಿಲ್ಲ. ದೇ ಯೂಸ್ ಟು ಜಸ್ಟ್ ಮೇಕ್ ಫನ್ ಆಫ್ ಇಟ್. ಸೊ ದ್ಯಾಟ್ ಐ ಥಿಂಕ್ ಎಫೆಕ್ಟೆಡ್ ದ ಸೊಸೈಟಿ ಆಲ್ಸೋ ಇನ್ ಇಂಡಿಯಾ. ಅದನ್ನು ಬಿಟ್ಟರೆ ಫೈನಾನ್ಷಿಯಲಿ ಡೆಫಿನೆಟ್ಲಿ ಇಟ್ ವಾಸ್ ಅ ಹ್ಯೂಜ್ ಇಶ್ಯೂ ಫಾರ್ ಮೆನ್, ಎಸ್ಪೆಷಲಿ ಇನ್ ಇಂಡಿಯಾ, ಬಿಕಾಸ್ ದೇ ವರ್ ಎಕ್ಸ್ಪೆಕ್ಟೆಡ್ ಟು ಟೇಕ್ ಕೇರ್ ಆಫ್ ದ ಫ್ಯಾಮಿಲಿ. ದಟ್ ಈಸ್ ಅನ್ಫಾರ್ಚುನೇಟ್ಲಿ ದಿ another negative side of a patriarchal society that we have today, where men are supposed to take care of the family, otherwise they are for no good. So yes, whether I was dancer, whatever I was doing, I had to earn money for myself and for the family. And financially ಈಗ ಇರುವಷ್ಟು ಭದ್ರತೆ, ಆರ್ಟ್ ಫಾರ್ಮಲ್ಲಿ ಇರುವಂತಹ ಭದ್ರತೆ ಅವತ್ತಿರಲಿಲ್ಲ. ಬಟ್ ಐ ಮಸ್ಟ್ ಥ್ಯಾಂಕ್ ಆಲ್ ಮೈ ಸೀನಿಯರ್ಸ್ who paved that way for me. ಎಸ್, ಸಾಧ್ಯ, ಭರತನಾಟ್ಯ ತಗೊಂಡು ಜೀವನ ಮಾಡೋದಕ್ಕಷ್ಟು ಸಾಧ್ಯ, ಸಕ್ಸಸ್ ಆಗೋದಕ್ಕೆ ಸಾಧ್ಯ, ಫೈನಾನ್ಷಿಯಲಿ ಆಲ್ಸೋ ಅನ್ನೋದನ್ನು ತೋರಿಸ್ಕೊಟ್ರು. ಸೊ ಹಾಗಾಗಿ, ಬಟ್ ಅಗೇನ್ ಟು ಕಂಪೇರ್ ಟು ದ ಪ್ರಾಬ್ಲಮ್ಸ್ ಆ್ಯಂಡ್ ಇಶ್ಯೂಸ್ ಮೈ ಫ್ರೆಂಡ್ಸ್, ಫೀಮೇಲ್ ಫ್ರೆಂಡ್ಸ್ ಯೂಸ್ ಟು ಗೋ ಥ್ರೂ, ನಂದೇನು ದೊಡ್ಡದು ಅನ್ನಿಸ್ಲಿಲ್ಲ ನನಗೆ ಯಾವಾಗಲೂ. ಖಂಡಿತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸೋ ಕ್ಯಾಂಡಿಡ್ ಅಬೌಟ್ ದಿಸ್. ನನಗೆ ತುಂಬ ಖುಷಿ ಆಗ್ತಿದೆ. ನಮಗೆ ಬಹಳಷ್ಟು ಜನ ಆರ್ಟ್ ಫಾರ್ಮ್ನೇ ಜೀವನವಾಗಿ ಇಟ್ಕೊಂಡು ಪರ್ಸ್ಯೂ ಮಾಡಬೇಕು ಅಂತ ಇರೋ ಬಹಳಷ್ಟು ಜನ ಕೇಳುಗರಿದ್ದಾರೆ. ಹಾಗೆ ಸ್ಟೂಡೆಂಟ್ಸ್ ಕೂಡ ನಮ್ಮ ಕಾರ್ಯಕ್ರಮನ ಇವತ್ತು ಕೇಳ್ತಾ ಇದ್ದಾರೆ. ಅಭಿನಯ ಅನ್ನೋದು ಎಷ್ಟು ಇಂಪಾರ್ಟೆಂಟು ಡ್ಯಾನ್ಸ್ ಫಾರ್ಮಲ್ಲಿ ಅನ್ನೋದು ನಿಮಗೆ, ಅಂದರೆ ನಿಮ್ಮ ಡ್ಯಾನ್ಸ್ ಫಾರ್ಮಲ್ಲಿ ಐ ಕ್ಯಾನ್ ಸಿ ದ ಭಾವ ದಟ್ ಕಮ್ಸ್ ಔಟ್ ಆಫ್ ಇಟ್. ಸೊ ಎಷ್ಟು ಕಷ್ಟ ಆಯ್ತು ನಿಮಗೆ ಅದನ್ನ ಇಷ್ಟು ಕರಗತಗೊಳಿಸ್ಕೊಳ್ಳಲಿಕ್ಕೆ? ಹಾಗೆ ಈಗ ಯಂಗ್ ಕಿಡ್ಸ್ ದೇ ಆರ್ ಲಿಸ್ನಿಂಗ್ ಟು ಅವರ್ ಶೋ, ವಾಟ್ ಇಸ್ ದಟ್ ಒನ್ ಟೇಕ್ ಅವೇ? ಹೇಗೆ ಅವ್ರಿಗೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೇಳ್ತೀರಾ? ವೆಲ್, ನಮ್ಮ ಈ ಒಂದು ಕಲೆನ ತಾವು ಒಂದು ಭಾಷೆಯಾಗಿ ಪರಿಗಣಿಸಬೇಕು. ಯಾರೇ ಅದನ್ನು ಕಲಿತಾ ಇದ್ದರೆ ಇದು ಬರೀ ಹ್ಯಾಂಡ್ ಆ್ಯಂಡ್ ಲೆಗ್ ಮೂಮೆಂಟ್ಸ್ ಅಷ್ಟೇ ಅಲ್ಲ. ಭರತನಾಟ್ಯ ಆಗ್ಬೋದು, ಕೂಚುಪುಡಿ ಆಗಿರ್ಬೋದು, ಯಾವುದೇ ಇಂಡಿಯನ್ ಆರ್ಟ್ ಫಾರ್ಮ್ ಅಂತ ನಾವು ಕರೆದ್ರೆ ಎವ್ರಿಥಿಂಗ್ ಈಸ್ ಲೈಕ್ ಅ ಲ್ಯಾಂಗ್ವೇಜ್. ಯು ಆರ್ ಏಬಲ್ ಟು ಕಮ್ಯುನಿಕೇಟ್ ವಿತ್ ದ ಆಡಿಯನ್ಸ್ ವೆರಿ ಈಸಿಲಿ ಇಫ್ ಯು ಮಾಸ್ಟರ್ಡ್ ದ್ಯಾಟ್ ಲ್ಯಾಂಗ್ವೇಜ್. ಈಗ ಫಾರ್ ಎಕ್ಸಾಂಪಲ್ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ, ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೇನೆ. ಇಫ್ ಐ ಡು ನಾಟ್ ಪುಟ್ ಪ್ರಾಪರ್ ಕಾಮಾ, ಫುಲ್ ಸ್ಟಾಪ್ ಆರ್ ಟೋನ್ ಟು ಇಟ್, ಯು ವಿಲ್ ನಾಟ್ ಬಿ ಏಬಲ್ ಟು ಗ್ರಾಸ್ಪ್. ಸೊ ಅದೇ ರೀತಿಯಾಗಿ ಒಂದು ಸ್ಮಾಲ್ ಎಕ್ಸಾಂಪಲ್ ನಿಮಗೆ ಕೊಡಬೇಕಂತಂತಂದರೆ, ಕೃಷ್ಣ ನೀ ಬೇಗನೆ ಬಾರೋ, ಇಟ್ಸ್ ಅ ವರ್ಡ್ ಟು ವರ್ಡ್ ನಾನು ಹೇಳ್ತಾ ಇದ್ದೇನೆ. ಬಟ್ ನಾನು ಎಷ್ಟೇ ಹೇಳಿದರೆ ಆಡಿಯನ್ಸ್ಗೆ ಅರ್ಥ ಆಗಲ್ಲ. ಕೃಷ್ಣ ನೀ ಬೇಗನೆ ಬಾರೋ, ಯಾರು ನಾನು? ಎಮ್ ಐ ಯಶೋದ ಆರ್ ಎಮ್ ಐ ರಾಧಾ? ಎಮ್ ಐ ಹಿಸ್ ಫ್ರೆಂಡ್? ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಕಾಲಿಂಗ್ ಹಿಮ್ ಆಸ್ ಯಶೋದ, ಐ ಹ್ಯಾವ್ ಟು ಶೋ ದಟ್ ಆ್ಯಂಗರ್ ಇಫ್ ಶಿ ಈಸ್ ಆ್ಯಂಗ್ರಿ. ಕೃಷ್ಣ ಬಾಯಿಲ್ಲಿ ಊಟ ಮಾಡೋದು ಬೇಡವಾ? ಸೊ ದ್ಯಾಟ್ ಟೋನ್ ಹ್ಯಾಸ್ ಟು ಬಿ ಡಿಫ್ರೆಂಟ್. ಆ್ಯಂಡ್ ಇಫ್ ಐ ಹ್ಯಾವ್ ಟು ಬಿ ಲೈಕ್ ರಾಧಾ, ಎಷ್ಟೊತ್ತು ವೆಯ್ಟ್ ಮಾಡೋದಪ್ಪ ನಿನಗೆ? ಸೊ ಐ ಡೋಂಟ್ ಹ್ಯಾವ್ ಟು ಸೇ ಇಟ್, ಬಟ್ ದ್ಯಾಟ್ ಎಕ್ಸ್ಪ್ರೆಷನ್ ಹ್ಯಾಸ್ ಟು ಸೇ ವಾಟ್ ಐ ಆಮ್. ಪ್ಲೀಸ್ ಕಮ್, ನೋ, ಡೇ ಆ್ಯಂಡ್ ನೈಟ್ ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಹಿಯರ್. ದಟ್ಸ್ ದ ಟೋನ್ ಈಸ್ ವೆರಿ ಡಿಫ್ರೆಂಟ್. ಸೊ just like any other language, dance also has its own tone.
ವೆನ್ ಯು ಇಮೋಟ್ ದ ಸೇಮ್ ಹ್ಯಾಂಡ್ಸ್ ವಿಲ್ ಬಿ ಸೇಮ್. ಕೃಷ್ಣ ಇಷ್ಟೇ ಇರುತ್ತೆ, ಕೃಷ್ಣನ ಹ್ಯಾಂಡ್ ಚೇಂಜ್ ಆಗಲ್ಲ. ಬಟ್ ಹೌ ಯು ಸೇ ಇಟ್, ದ್ಯಾಟ್ ಮ್ಯಾಟರ್ಸ್ ದ ಮೋಸ್ಟ್. ಸೊ ಇದು ಐ ಥಿಂಕ್ ಥ್ಯಾಂಕ್ಸ್ ಟು ಮೈ ಗುರುಸ್, ಆಲ್ವೇಸ್ ಥ್ಯಾಂಕ್ಸ್ ಟು ಮೈ ಗುರುಸ್, ಹೌ ದೇ ಹ್ಯಾವ್ ಟ್ರೈನ್ಡ್ ನಾಟ್ ಜಸ್ಟ್ ಮೀ ಬಟ್ ಥೌಸಂಡ್ಸ್ ಆಫ್ dancers. But I'll be very honest with you, Prithvi avare. Success in art form has nothing to do with how famous you are, ಹ್ಮ್ how much money you are earning. I considered myself success 20 years ago when I was able to enjoy this art form. When you start enjoying this art form, you do not think about all these things. These are all secondary additions, extra bonus ಅಂತ ಅನ್ಕೊಳ್ಬೋದು ಅಷ್ಟೇ. ಸಖತ್ತಾಗಿ ಹೇಳಿದ್ರಿ. ನಾನು ಅದ್ರ ಬಗ್ಗೆ ತುಂಬಾ ಡಿಸ್ಕಸ್ ಮಾಡಿದ್ದೀನಿ ನಿಮ್ ಜೊತೆ. ಅದಕ್ಕಿಂತ ಮುಂಚೆ ಮಾಯಾ ಅನ್ನೋ ವಿಡಿಯೋ ನಾವು ನೋಡ್ಕೊಂಡ್ ಬರ್ಬೇಕು. ಈ ವಿಡಿಯೋನ ನಮ್ಮ ಆಡಿಯನ್ಸ್ಗೆ ತೋರಿಸ್ಬೇಕು ಅನ್ನೋದು ನಮ್ಮ ಆಸೆ. ಸೊ ಲೆಟ್ಸ್ ವಾಚ್ ಅ ಕ್ವಿಕ್ ಕ್ಲಿಪ್ಪಿಂಗ್ ಫ್ರಮ್. Before you go there, all these things are shot around my hometown, Belgaum. ಆಸಮ್. ಮಾಯೆ ಚಿತ್ಕಲೆ ಜಯರಮೆ ಮಂಗಳಕರ ರಂಗರಮಣಿ ಮಾರ ಜನನಿ ವಿಷ್ಣು ಜಯೇ ಮಾಯೆ ಚಿತ್ಕಲೆ ಜಯರಮೆ ಮಂಗಳಕರ ರಂಗರಮಣಿ ಮಾರ ಜನನಿ ವಿಷ್ಣು ಜಯೇ ಮಾಯೇ ಯೇ ಹಿ ಶ್ರಿಯಂ ಅಬ್ಜಮಾಲಿನಿ ದೃಶ್ಯ ವಿಶ್ವವಿಲಾಸೆ ದೇಹಿ ವರಲಕ್ಷ್ಮೀ ಸುಂದರಿ ದೀಪ್ಯಮಾನ ಪದತಲೆ. ಈ ಡ್ಯಾನ್ಸ್ ವಿಡಿಯೋದಲ್ಲಿ ಜೈನ ಬಸದಿನ ನೀವು ತಗೊಂಡಿರೋದು ಅಲ್ಲಿ? ಅಲ್ಲ, ಇದು ಇಟ್ ವಾಸ್ ಅ ವೆರಿ ಓಲ್ಡ್ ಶಿವ ಟೆಂಪಲ್. ಶಿವ ಟೆಂಪಲ್. ಓಕೆ, ವಂಡರ್ಫುಲ್. ಎಲ್ಲ ವಿಡಿಯೋಸ್ ಯೂಟ್ಯೂಬ್ನಲ್ಲಿದೆ, ಕೇಳಿದರೆ ಖಂಡಿತ ಹೋಗಿ ಚೆಕ್ ಮಾಡಿ. ನೀವು ಒಂದು ವಿಚಾರ ಹೇಳಿದ್ರಿ, ಸಕ್ಸಸ್ ಅನ್ನೋದು ಇಟ್ ಶುಡಂಟ್ ಬಿ ಟೈಟ್ ಟು ಯುವರ್ ಪರ್ಫಾರ್ಮೆನ್ಸಸ್ ಆರ್ ಮೇಕಿಂಗ್ ಮನಿ ಅಂತ. ಆ್ಯಂಡ್ ಈಗ ನೋಡಿದ್ರೆ ನೀವು ಎವ್ರಿಥಿಂಗ್ ಇಸ್ ಟೈಟ್ ಟು ದ್ಯಾಟ್. ಇವಾಗ ಬೀಯಿಂಗ್ ಅ ಮ್ಯೂಸಿಕ್ ಟೀಚರ್, ಐ ಹ್ಯಾವ್ ಸೀನ್ ಪೇರೆಂಟ್ಸ್ ಕಮ್ ಅಂಡ್ ಆಸ್ಕ್, ಓಕೆ ಇವತ್ತಿನ್ನು ಸೇರಿಸ್ತಾ ಇದ್ದೀವಿ, ನೆಕ್ಸ್ಟ್ ಯಾವಾಗ ಅವ್ರು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಇನ್ನೂ ಸಾಪಾಸಾನು ಹೇಳಕ್ ಬಂದಿರಲ್ಲ ಮಕ್ಕಳಿಗೆ. ಅದೇ ತರ ಇನ್ನೊಂದು ಅಬ್ಸರ್ವೇಷನ್ನು, ಸೋಷಿಯಲ್ ಮೀಡಿಯಾ, ಆಫ್ ಕೋರ್ಸ್ ದರ್ ಇಸ್ ಸೋ ಮಚ್ ಎಕ್ಸ್ಪೋಜರ್ ವಿಚ್ ಇಸ್ ಅ ಗುಡ್ ಥಿಂಗ್. ಹಿಂದೆ 15-20 years ಬ್ಯಾಕ್ ಪೀಪಲ್ ಹೂ ಆರ್ ಆಕ್ಚುಲಿ ಟ್ಯಾಲೆಂಟ್ ಡಿಡ್ಂಟ್ ಹ್ಯಾವ್ ಅ ಪ್ಲಾಟ್ಫಾರ್ಮ್ ಅನ್ನೋ ತರ. ಈಗ ಅಲ್ಪ ಸ್ವಲ್ಪ ಕಲ್ತ್ಬಿಟ್ಟು ದೇ ವಿಲ್ ಬಿಕಮ್ ಲೈಕ್ ಫೇಮಸ್ ಆರ್ ವಾಟ್ ಎವರ್. ಸೊ ನಿಮ್ಮ ಪ್ರಕಾರ ವಾಟ್ ಈಸ್ ಯುವರ್ ಟೇಕ್ ಆನ್ ದಿಸ್? ಅಂಡ್ ಅನದರ್ ಕ್ವೆಶನ್ ಅಬೌಟ್ ಟೀಚಿಂಗ್ ಇಸ್, ನೀವು ಕಲಿತಾ ಇದ್ದಾಗ ನಿಮ್ಮ ಟೀಚರ್ಸ್ ಹೇಗೆ, ಯಾವ ರೀತಿ ಟೆಕ್ನಿಕ್ಸ್ ಉಪಯೋಗಿಸ್ತಿದ್ರು? ಇವಾಗ ಬಿಕಾಸ್ ಆಫ್ ಸೋ ಮೆನಿ ಇನ್ಫ್ಲೂಯೆನ್ಸಸ್, ವಾಟ್ ಆರ್ ಯುವರ್ ಬೆಸ್ಟ್ ಪ್ರಾಕ್ಟಿಸಸ್ ಟು ಟೀಚ್ ಕಿಡ್ಸ್? I think it's a very, very vast subject you have opened up.
ಜಸ್ಟ್ ಲೈಕ್ ಅವರ್ ಸೋಷಿಯಲ್ ಮೀಡಿಯಾ, ನಮ್ಮ ಪೇರೆಂಟ್ಸ್ ಯಾರ್ಯಾರು ಬರ್ತಾರೆ ಅವರಲ್ಲೂ ತುಂಬ ವೆರೈಟೀಸನ್ನು ಕಾಣ್ತೇವೆ. ಒಬ್ರು ಮಕ್ಕಳನ್ನ ಕರ್ಕೊಂಡು ಬಂದುಬಿಟ್ಟು ನನ್ನ ಮಗಳಿಗೆ ಆಲ್ರೆಡಿ ಡ್ಯಾನ್ಸ್ ಬರುತ್ತೆ, ಅವಳು ಟಿ ವಿಯಲ್ಲಿ ನೋಡ್ಕೊಂಡ್ಬಿಟ್ಟು ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಸೊ ದೇ ಜಾಯಿನ್ ಆ್ಯಸ್ ಇಫ್ ದೇ ಆರ್ ಡೂಯಿಂಗ್ ಅ ಫೇವರ್ ಬೈ ಬ್ರಿಂಗಿಂಗ್ ದ ಕಿಡ್ ಟು ಅಸ್. And some parents are really understanding, and they say that we were left to you whatever you decide. We ನಾನು ಕಲಿಬೇಕಾದ್ರೆ ಇಟ್ ವಾಸ್ ನಾಟ್ ಅ ವೆರಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಲರ್ನಿಂಗ್. ನಾವು ಕಲಿಯೋದಕ್ಕೆ ಕಲಿತ್ವಿ ಬಿಕಾಸ್ ಆಸ್ ಐ ಟೋಲ್ಡ್ ಯು, ದ ಮೇನ್ ಐಡಿಯಾ, ಮೇನ್ ಮೋಟೋ ಆಫ್ ಎನಿ ಇಂಡಿಯನ್ ಕ್ಲಾಸಿಕಲ್ ಆರ್ಟ್ ಫಾರ್ಮ್, ಇಟ್ ಈಸ್ ಸೆಲ್ಫ್ ಎನ್ಲೈಟ್ಮೆಂಟ್ ಆ್ಯಂಡ್ ಸೆಲ್ಫ್ ಎಂಜಾಯ್ಮೆಂಟ್ ಫಸ್ಟ್ ಆಫ್ ಆಲ್. ಎನ್ಲೈಟ್ಮೆಂಟ್ ಅದು ಆಮೇಲೆ ನೋಡೋಣ. ಫಾರ್ ಸಮ್ ಪೀಪಲ್ ಇಟ್ ವಿಲ್ ಹ್ಯಾಪನ್ ಎಟ್ ವೆರಿ ಯಂಗ್ ಏಜ್, ಕೆಲವೊಬ್ಬರಿಗೆ ಸ್ವಲ್ಪ ಟೈಮ್ ಆಗ್ಬೋದು. ಬಟ್ ಸೆಲ್ಫ್ ಎಂಜಾಯ್ಮೆಂಟ್ ಅದೇ ಇಲ್ಲ ಅಂತಂತಂದರೆ ಹೌ ಯು ವಿಲ್ ಬಿ ಏಬಲ್ ಟು ಎಂಟರ್ಟೈನ್ ಆರ್ ಇವನ್ ಗಿವ್ ಎನಿ ಕೈಂಡ್ ಆಫ್ ಜಾಯ್ ಟು ದ ಆಡಿಯನ್ಸ್. ಈಗ ನಾನು ಯಾಕೆ ಫೇಮ್ ಆ್ಯಂಡ್ ಸಕ್ಸಸ್ ಜೊತೆಗೆ ಹೋಗಲ್ಲ ಅಂತ ಹೇಳಿದೆ ಅಂತಂದರೆ, ವಿ ಕ್ಯಾನ್ ಸಿ ಆನ್ ಸೋಷಿಯಲ್ ಮೀಡಿಯಾ ಸಮ್ ವಿಡಿಯೋಸ್ ಆಫ್, you know what is there on social media, where absolutely no talent, if somebody is falling, that video becomes viral. So Correct. that doesn't mean that that person who has put this video is successful. Maybe he is earning a lot of money, but again this idea of success is very very vague right now, I feel today. So you need to decide what is success for you. As an artist, as a human being, you need to decide, and I think that is what is going to shape your life. If you want money to decide, your financial status to decide your success, there is nothing wrong in it, but work towards it in a very honesty, with lot of dedication. Even if you are an artist, please do it that way. But I genuinely believe excellence takes over. Always, it's always the case, whether it is pre-social media era or post. I have never seen anybody who is very very famous in the art form, whom everybody has accepted, and being bad or being non-talented. If somebody is famous, especially in the art form, genuinely famous, ಅವರಲ್ಲಿ ಆ ಸ್ಟಫ್ ಅನ್ನೋದು ಇದ್ದೇ ಇರುತ್ತೆ. ಅದು ಇಲ್ಲದೆ ಇರೋಕ್ಕೆ ಸಾಧ್ಯನೇ ಇಲ್ಲ. And I think audience are also very very intelligent now. The way artists are also becoming more and more aware of the social media and how to use it, people are also very aware of it. We are ignoring the audience, and we are thinking that not intelligent. ಆಗಲ್ಲ. ನಾನು ನೋಡ್ತಾ ಇರೋದು ಲಾಸ್ಟ್ 10 years ಡೆವಲಪ್ಮೆಂಟ್ ಅಲ್ಲಿ, they are very very intelligent, especially with whatever we are trying to convey. They are going one step ahead and grasping it. So please do not try to, at least I would say at least 6 to 7 years you need to put in this art form without thinking about where you are going. And by 6 years I mean every single day, not once in a week class. Whether your teacher is taking class for you once in a year, ಅದು ಬೇರೆ ಮಾತು. ನಮಗೂ ಕ್ಲಾಸ್ ಒಂದು ವಾರಕ್ಕೆ 1 ಅಥವಾ 2 ಇರ್ತಾ ಇತ್ತು. ಬಟ್ ನಾವು every day we used to practice minimum of 3 to 4 hours, because we used to like it. Iga nobody forces our kids to go and play video game because they love it. In the similar manner, we used to love this because that was our video game back then. Apart from studies, that used to give me a lot of joy. Little bit of Disney Channel on the 1 hour ನೋಡ್ಬಿಟ್ರೆ ಬೇರೆದೆಲ್ಲ ಡಾನ್ಸೆ. ಸೊ ಆ್ಯಸ್ ಯು ಸೆಡ್ ಪ್ರೀತಿ ಅವರೇ, ಪ್ಯಾಷನ್ ಅನ್ನೋದು ಒಳಗಡೆಯಿಂದ ಬರಬೇಕು. ಇಟ್ ಕ್ಯಾನ್ ನಾಟ್ ಕಮ್ ಫ್ರಮ್ ಪೇರೆಂಟ್ಸ್ ಫೋರ್ಸ್, ಅನ್ಫಾರ್ಚುನೇಟ್ಲಿ. ಎಸ್, ಮೈ ಮಾಮ್ ವಾಂಟೆಡ್ ಮೀ ಟು ಡಾನ್ಸ್, ಬಟ್ ಲಕಿಲಿ ಇವನ್ ಐ ವಾಸ್ ಇಂಟ್ರೆಸ್ಟೆಡ್, because I see lot of students not enjoying the art form only because it is mainly parents wish. But there is also a good amount of students I see where they reach to a particular age, then they change. Correct. Completely they change. So we should let that environment also to develop around them as teachers. ಖಂಡಿತ. ಆಸ್ ಪೇರೆಂಟ್ಸ್ ಆಲ್ಸೋ ಐ ಥಿಂಕ್ ಯು ಸೆಡ್ ಇಟ್ ರೈಟ್. ಲೈಕ್ ನಾವು ಮಕ್ಕಳಿಗೆ ಅದೊಂದು ದಾರಿ ತೋರಿಸ್ಕೊಟ್ಬಿಟ್ಟು ಪ್ಯಾಷನ್
ಡೆವಲಪ್ ಮಾಡಲಿಕ್ಕೆ ಹೆಲ್ಪ್ ಮಾಡಬೇಕೆ ಹೊರತು ಫೋರ್ಸ್ ಮಾಡಿ ನೀವು ಹೇಳ್ದಂಗೆ ಮಾಡ್ಕೊಡ್ಬಾರ್ದು ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ರಿ. ಹೋಪ್ ದಿಸ್ ಹೆಲ್ಪ್ಸ್ ಆಲ್ ಆರ್ ಯಂಗ್ ಫೋಕ್ಸ್ ಆರ್ ಲಿಸ್ನಿಂಗ್ ಟು ದ ಶೋ. ಒಂದು ಪ್ರಶ್ನೆ ಬಿಫೋರ್ ಐ ಟೇಕ್ ದ ಬ್ರೇಕ್ ಇಸ್, do you have like one performance where it was so memorable, you have learned so much and also prepped for it another, you have given like hundreds of performance around the world, was there any one performance that is still antara wow moment another? Can I take some time to explain this? Yeah, sure. ನಾನು ಯೂಶ್ವಲ್ ಆಗಿ ಕೆಲವೊಂದು ಮೀಮ್ಸನ್ನು ಮಾಡ್ತಾ ಇರ್ತೇನೆ. ಐ ಆಮ್ ಲಿಟಲ್ ಬಿಟ್ ಮೀಮ್ ಮೇಕರ್ ಆಲ್ಸೋ ಅಪಾರ್ಟ್ ಫ್ರಮ್ ಡಾನ್ಸಿಂಗ್. ಸೊ ಒಂದು ಮೀಮ್ ಮಾಡಿದ್ದೆ ವೇರ್ ದ ಅರ್ತ್ ಇಸ್ ರೊಟೇಟಿಂಗ್ ಲೈಕ್ ದಿಸ್ ರೈಟ್ ಆ್ಯಂಡ್ ಲೆಫ್ಟ್, ಇಟ್ಸ್ ರಿವಾಲ್ವಿಂಗ್ ಅರೌಂಡ್ ಇಟ್ ಸೆಲ್ಫ್ ಆಕ್ಸಿಸ್, ದ ಅರ್ತ್ ರಿವಾಲ್ವಿಂಗ್ ಬಿಫೋರ್ ಯುವರ್ ಪರ್ಫಾರ್ಮೆನ್ಸ್ ಅಂತ ಒಂದು, ಇನ್ನೊಂದು ದ ಅರ್ತ್ ರಿವಾಲ್ವಿಂಗ್ ಆಫ್ಟರ್ ಯುವರ್ ಪರ್ಫಾರ್ಮೆನ್ಸ್, ಸೊ ಇಟ್ ರಿಮೇನ್ಸ್ ದ ಸೇಮ್, ನಥಿಂಗ್ ಚೇಂಜಸ್ ಅಂತ. ಅದಕ್ಕೆ ಕೆಲವೊಬ್ರು ಹೇಳಿದರು ಯುವರ್ ಇನ್ನರ್ ವರ್ಲ್ಡ್ ಚೇಂಜಸ್ ಅಂತ ಕೆಲವೊಬ್ರು ಹೇಳಿದರು. ಸೊ ಐ ಜಸ್ಟ್ ವಾಂಟ್ ಟು ಆನ್ಸರ್ ಯುವರ್ ಕ್ವಶನ್ ಇನ್ ದ್ಯಾಟ್ ಡೈರೆಕ್ಷನ್. ವೆನ್ ಯು ಆರ್ ಆಲ್ರೆಡಿ enjoying your art form, you are already in that better world. Your world will not change because of the performance. Same thing with me. I do not remember any of my performances because I do not treat my performances any different from my rehearsals. Okay. I enjoy it as much as I enjoy my rehearsals. I prefer sometimes rehearsals to performances because I'm myself here. There are no judging eyes sitting in front of me. I am allowed to make mistakes, which I want to carry on my stage as well. Wonderful. This is what I've learned from my teacher, and I think I'm going to continue doing that all my life. This is a big learning as a performer, anybody who is listening, alva. So you just be yourself. Pressure e beda, and you will do well. And you, like you said, you don't have to remember each of your performance because you are enjoying what you are doing. Anotara amazing. Thank you. And we have a lot of audience listening to you. Sapna Balaji ಅವರು ಹೇಳ್ತಾ ಇದ್ದಾರೆ, so happy to see such an amazing artist on Bengaluru Voice ಅಂತ. Thank you, Sapna. ಗುರುರಾಜ್ ಅವ್ರು ಹೇಳ್ತಾ ಇದ್ದಾರೆ, ವೆರಿ ಇಂಪ್ರೆಸಿವ್ ಜರ್ನಿ, ಕಂಗ್ರ್ಯಾಚುಲೇಷನ್ಸ್ ಅಂಡ್ ಬೆಸ್ಟ್ ವಿಶಸ್ ಅಂತ. We will continue this amazing conversation with the amazing artist. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ. We have few more talented people from Bay Area who will continue the conversation. Let's take a small break. Finlo Tax, the leading tax consultant in the Bay Area. Prasanna Kumar ಅವರು ಯಾರಿಗೆ ತಾನೇ ಗೊತ್ತಿಲ್ಲ, ಬೇ ಏರಿಯಾದ ಪ್ರೊಫೆಷನಲ್ ಟ್ಯಾಕ್ಸ್ ಕನ್ಸಲ್ಟೆಂಟ್. ಟ್ಯಾಕ್ಸ್ ಫೈಲಿಂಗ್, ಟ್ಯಾಕ್ಸ್ ಪ್ರಿಪರೇಷನ್, ಅಕೌಂಟಿಂಗ್, ಪ್ಲಾನಿಂಗ್, ಬುಕ್ ಕೀಪಿಂಗ್ ಸರ್ವಿಸಸ್ ಫಾರ್ ಇಂಡಿವಿಜುವಲ್ ಅಥವಾ ಸ್ಮಾಲ್ ಬಿಸ್ನೆಸ್. ಯಾವುದೇ ಥರದ ಟ್ಯಾಕ್ಸ್ ಕನ್ಸಲ್ಟೆಂಟ್ ಪ್ರಶ್ನೆಗೆ ಯು ಕ್ಯಾನ್ ರೀಚ್ ಪ್ರಸನ್ನ ಕುಮಾರ್ at 408-222-0259. ಮೈಸೂರು ಶ್ರೀರಂಗ ಫಾರ್ ಆಲ್ ಯೋರ್ ಆಟೋಮೊಬೈಲ್ ಸರ್ವಿಸಸ್. 20 ವರ್ಷಗಳಿಂದಲೂ ಬೇರೆಯಲ್ಲಿ ಅತ್ಯುತ್ತಮ ಸರ್ವಿಸಸ್ನ ಕೊಡ್ತಿದ್ದಾರೆ. ನಿಮ್ಮ ವಾಹನದ ಆರೈಕೆಗೆ ಒನ್ ಆ್ಯಂಡ್ ಓನ್ಲಿ ಪರ್ಸನ್ ಶ್ರೀ ಆಟೋ ಸರ್ವಿಸಸ್. ಶ್ರೀ ಆಟೋ ಸರ್ವಿಸಸ್ ಫ್ರೀಮಾಂಟ್ನಲ್ಲಿದೆ. ಅವರ ಫೋನ್ ನಂಬರ್ 510-996-8404. ಇನ್ನೊಮ್ಮೆ 510-996-8404. ಅಮೇರಿಕಾದಲ್ಲಿ ಮನೆ ತಗೊಳ್ಬೇಕು ಅನ್ನೋದು ನಿಮ್ಮೆಲ್ಲರ ಡ್ರೀಮ್ ಅಲ್ವಾ? ಈ ಡ್ರೀಮ್ನ ಸಹಕಾರ ಮಾಡಕ್ಕೆ ಬಂದಿದ್ದಾರೆ ನಮ್ಮ ಗಿರೀಶ್ ಬ್ಯಾಂಗ್ಳೂರ್. ಎಸ್, ರಿಯಲ್ ಎಸ್ಟೇಟಲ್ಲಿ ಟಾಪ್ ನಾಚ್ ಸರ್ವಿಸ್ ಕೊಡ್ತಿರೋ ಗಿರೀಶ್ ಅವರು ನಮ್ಮ ಕನ್ನಡಿಗರೇ. ಕನ್ನಡದವರೇ ಆದ ಗಿರೀಶ್ ಜೊತೆ ರಿಯಲ್ ಎಸ್ಟೇಟ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಬಹಳ ಚೆನ್ನಾಗಿರುತ್ತೆ. ಹಿ ಈಸ್ ಸೋ ನಾಲೆಜಬಲ್. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ರಿಯಲ್ ಎಸ್ಟೇಟ್ ಇನ್ ಆ್ಯಂಡ್ ಔಟ್ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಎಲ್ಲಿ ನಿಮ್ಮ ಡ್ರೀಮ್ ಹೌಸ್ ತೊಗೋಬೋದು, ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಬಿ ಇಟ್ ಯೋರ್ ಫಸ್ಟ್ ಹೋಮ್ ಆರ್ ಯೋರ್ ಸೆಕೆಂಡ್ ಆರ್ ಮೆನಿ ಮೋರ್. ಫಾರ್ ರೀಚ್ ಔಟ್ ಗಿರೀಶ್ at 408-420-0646 ಅಥವಾ gbangalore@interroad.com. ಫೈನಾನ್ಷಿಯಲ್ ಫ್ರೀಡಮ್ ಯಾರಿಗೆ ತಾನೇ ಬೇಕಿಲ್ಲ? ಬಟ್ ಫೈನಾನ್ಷಿಯಲ್ಸ್ ಅಂದ ತಕ್ಷಣ ತಲೆನೋವು ಜಾಸ್ತಿ ಅಲ್ವಾ? ಡೋಂಟ್ ವರಿ, ಫಾರ್ ಆಲ್ ಯುವರ್ ಫೈನಾನ್ಷಿಯಲ್ ಕ್ವೆಶ್ಚನ್ಸ್, ಎಸ್, ಇನ್ವೆಸ್ಟ್ಮೆಂಟ್ ಇರ್ಬೋದು, 401k ರೋಲ್ ಓವರ್ ಇರ್ಬೋದು, ರಿಟೈರ್ಮೆಂಟ್ ಪ್ಲ್ಯಾನ್, ಡೆಟ್ ಮ್ಯಾನೇಜ್ಮೆಂಟ್, ಎಜುಕೇಷನಲ್ ಸೇವಿಂಗ್ಸ್, ಫಿನಾನ್ಷಿಯಲ್ ಪ್ಲಾನಿಂಗ್, ಪ್ರೊಟೆಕ್ಷನ್, ಲೈಫ್, ಆಟೋ, ಹೋಮ್, ರೀಫೈನಾನ್ಸ್ ಆರ್ ಮಾರ್ಗೇಜ್ ಲೋನ್ಸ್, ಯಾವುದೇ ಇರ್ಬೋದು. ನಿಮ್ಮ ಎಲ್ಲ ಲೀಗಲ್ ಸಮಸ್ಯೆಗೆ ಪರಿಹಾರ ಬೇಕು ಅಂದರೆ
ಎಸ್, ರೀಚ್ ಔಟ್ ಟು ಅನಿಲ್ ಹಾಲಪ್ಪ. ಹೌದು, ಅನಿಲ್ ಹಾಲಪ್ಪ ಅವರ ಮೊಬೈಲ್ ನಂಬರ್ 2093809858 ಅಥವಾ halappa@primerica.com. ನಮ್ಮ ಎಲ್ಲ ಸ್ಪಾನ್ಸರ್ಸ್ಗಳಿಗೂ ನಮ್ಮ ಬೆಂಗಳೂರು ವಾಯ್ಸ್ ಕಡೆಯಿಂದ ಒಂದು ಬಿಗ್ ಥ್ಯಾಂಕ್ ಯು. ನಮ್ಮ ಜೊತೆ ಇದ್ದಾರೆ ಪಾರ್ಶ್ವನಾಥ್ ಉಪಾಧ್ಯಾಯ ಅವರು ಮತ್ತು ತಂಡ. ಇವರು ಶ್ರುತಿ ಮತ್ತು ಆದಿತ್ಯ, 3 people from India have come to US to perform an amazing show called ABHA ಮತ್ತು NAGA MANDALA ಅನ್ನೋ ಡ್ಯಾನ್ಸ್ ಪ್ರೋಗ್ರಾಮ್ ಅಕ್ಟೋಬರ್ 7ನೇ ತಾರೀಕು ಸ್ಮಿತ್ ಥಿಯೇಟರ್ ಅಲ್ಲಿ ನಡೀತಾ ಇದೆ. ಖಂಡಿತ ಟಿಕೆಟ್ಸ್ ನ ಪರ್ಚೇಸ್ ಮಾಡಿ smaranarts.com ನಲ್ಲಿ. ಅದ್ರ ಬಗ್ಗೆ ನಾನು ತುಂಬಾನೇ ಮಾತಾಡೋದಿದೆ. ವಿ ಹ್ಯಾವ್ ಒನ್ ಮೋರ್ ಅಮೇಸಿಂಗ್ ಆರ್ಟಿಸ್ಟ್, ಶ್ರುತಿ ಅವರು, ಶ್ರುತಿ ಗೋಪಾಲ್. ವೆಲ್ಕಮ್ ಟು ಬೆಂಗಳೂರು ವಾಯ್ಸ್. ಶ್ರುತಿ ಅವರೇ, ಒಂದು ಸಣ್ಣ ಪರಿಚಯ. ಶ್ರುತಿ ಅವರು ಡಿಸೈಪಲ್ ಆಫ್ ಶ್ರೀಮತಿ ಪದ್ಮಿನಿ ರಾಮಚಂದ್ರನ್, ಹಾಗೆ ಪ್ರೆಸೆಂಟ್ಲಿ ಟ್ರೈನಿಂಗ್ ಅಂಡರ್ ಶ್ರೀ ಮಾವಿನ್ ಖೋ. ಶಿ ಇಸ್ ದ ಆರ್ಟಿಸ್ಟಿಕ್ ಡೈರೆಕ್ಟರ್ ಆಫ್ ಉಪಾಧ್ಯಾಯ ಸ್ಕೂಲ್ ಆಫ್ ಡ್ಯಾನ್ಸ್ ಅಂಡ್ ಇಸ್ ಅನ್ ಇಂಟೆಗ್ರಲ್ ಪಾರ್ಟ್ ಆಫ್ ಪುಣ್ಯ ಡ್ಯಾನ್ಸ್ ಕಂಪನಿ. ಅವರು ಬಹಳಷ್ಟು ಸ್ಟೇಜಸ್ ಅಲ್ಲಿ ಪರ್ಫಾರ್ಮೆನ್ಸಸ್ ನ ಕೊಟ್ಟಿದ್ದಾರೆ. ಚೈನಾ, USA, ಮಿಡಲ್ ಈಸ್ಟ್ ಎಲ್ಲ ಕಡೆ ಹೋಗ್ಬಿಟ್ಟು ತಮ್ಮ ನೃತ್ಯ ಪ್ರದರ್ಶನ ಕೊಟ್ಟಿದ್ದಾರೆ. ಅವ್ರನ್ನ ಕೂಡ ನಾವು ಬೆಂಗಳೂರು ವಾಯ್ಸ್ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀವಿ. ಶ್ರುತಿ ಅವರೇ, ಹೇಗ್ ನಡೀತಾ ಇದೆ? ಹೌ ವಾಸ್ ದ ರೆಸ್ಪಾನ್ಸ್ ಎಲ್ಲ ಕಡೆ? ಗುಡ್, ತುಂಬಾ ಚೆನ್ನಾಗಿತ್ತು. ಇಟ್ಸ್ ಬೀನ್ ಅ ವೆರಿ ಎಂಜಾಯಬಲ್ ಟೂರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಅಸ್. Awesome. We want to introduce a small clipping of ABHA ನಮ್ಮ ಆಡಿಯನ್ಸ್ಗೆ. ಅದನ್ನ ನೋಡ್ಕೊಂಡ್ ಬರೋಣ, ಆಮೇಲೆ ಮತ್ತೆ ನಮ್ಮ ಕಾನ್ವರ್ಸೇಷನ್ ಮುಂದುವರ್ಸೋಣ. ಬಹು ಸುದಸರಥ ಅಚರ ಬಿಹಾರೇ నిజరి సని సరి సని సరి మగరి సని ని సరి సని సరి సని సరి మగరి సని ది మ పని జ పని జ బ మగరి రే చడు ది తంగడ దు తంగడ గదిం తది తంగడ దు తంగడ గదిం గడద తంగడ దు తంగడ గదిం రే మ ప ని స తజం తది తక్కడదం తది తక్కడదం ది తజం తది తక్కడదం తది తక్కడదం छिनी छिनी चरण सियाजे बढ़ावही मानहु पुनि वैकुंठ विराजे. जय सिया राम तत धे धे तोम तो नम नम तत धे धे तोम तोम तोम. स्यालल सीता मातृभूमि ते स्यालली सीता मातೃಭೂಮಿ ಕುಂಠ ಎಷ್ಟು ದೂರಬುಲೆನ್ನು ತಲಿದ್ದೆ ದೃಷ್ಟಿಯಿಂದ ನಾನು ಕಂಡೆ ಸೃಷ್ಟಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾಥಾಯ ಶ್ರೀನಿವಾಸಾಯ ತೇ ನಮಃ. ಮಂಗಳಂ. have shortened the clipping. Again, congratulations. ನಮ್ ಜೊತೆ ಇವತ್ತು ಚೇತನಾ ಅವರು ಇದ್ದಾರೆ. ಚೇತನಾ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಬೈ ಪ್ರೊಫೆಷನ್. She currently works for Cisco Systems. She has learned Bharatanatyam from ಶ್ರೀಮತಿ ಭಾನುಮತಿ and ಶ್ರೀಮತಿ ರಾಧಾ ಶ್ರೀಧರ್ ಬೆಂಗಳೂರಿನಲ್ಲಿ. ಅವರು ಅಡ್ವಾನ್ಸ್ಡ್ ಟ್ರೈನಿಂಗ್ ನ ಶ್ರೀಮತಿ ವಿದ್ಯಾ ಸುಬ್ರಹ್ಮಣ್ಯಂ ಅವರ ಕಡೆ ಪಡೆದುಕೊಂಡಿದ್ದಾರೆ. ಇವತ್ತು ಚೇತನಾ ಅವ್ರ ತಮ್ಮ ಎಕ್ಸ್ಪೀರಿಯನ್ಸ್, ಬೋತ್ ಆಫ್ ದ ಶೋಸ್ ದಟ್ ಶಿ ವಿಟ್ನೆಸ್ಡ್ ಗೋಯಿಂಗ್ ಟು ಯೂಟಾ, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ ಜೊತೆ ಇದ್ದಾರೆ. ಅಂಡ್ ಶಿ ಆಲ್ಸೋ ರನ್ಸ್ ಅ ಡ್ಯಾನ್ಸ್ ಸ್ಕೂಲ್ ಕಾಲ್ಡ್ ಸಂಸ್ಕೃತಿ ವಿದ್ಯಾಲಯ. ವೆಲ್ಕಮ್ ಚೇತನಾ ಅವರೇ, ವೆಲ್ಕಮ್ ಟು ಬೆಂಗಳೂರು ವಾಯ್ಸ್. ನಮಸ್ಕಾರ ಎಲ್ಲರಿಗೂ. ಮೊಟ್ಟ ಮೊದಲಿಗೆ ಬೆಂಗಳೂರು ವಾಯ್ಸ್ ಟೀಮ್ಗೆ ನನ್ನ ಅನಂತ ಧನ್ಯವಾದಗಳು.
ಇಷ್ಟು ಉನ್ನತ ಮಟ್ಟದ ಕಲಾವಿದರು, ವಿಶ್ವವಿಖ್ಯಾತರು ಆದ ಪಾರ್ಶ್ವನಾಥ್ ಮತ್ತೆ ಶ್ರುತಿ ಅವರ ಜೊತೆ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಈ ಅವಕಾಶ ಸಿಕ್ಕಿರೋದು ಬಹಳ ಬಹಳ ಸಂತೋಷ. ಆಭಾ ಮತ್ತೆ ನಾಗಮಂಡಲ ಬಗ್ಗೆ ನಾನು ಬಹಳ ಕೇಳಿದ್ದೆ, ರೇವಿಂಗ್ ರಿವ್ಯೂಸ್ ಇತ್ತು, ಆಲ್ ಓವರ್ ದ ವರ್ಲ್ಡ್ ಪರ್ಫಾರ್ಮ್ ಮಾಡ್ತಿದ್ದಾರೆ. ಕಾಯ್ತಾ ಇದ್ದೆ ಬೇರೆಯಾಗಿ ಯಾವಾಗ ಬಂದು ಪರ್ಫಾರ್ಮ್ ಮಾಡ್ತಾರೆ ಅಂತ. ಪ್ರೀ ಪ್ಯಾಂಡಮಿಕ್ ಪರ್ಫಾರ್ಮ್ ಮಾಡೋದಿತ್ತು, ಅದು ಕ್ಯಾನ್ಸಲ್ ಆಯ್ತು. ಇವಾಗ ಮತ್ತೆ ಬರ್ತಿದ್ದಾರೆ ಬೇರೆಯಾಗೆ ಅಂತ ಕೇಳಿದಾಗ ಬಹಳ ಖುಷಿ ಆಯ್ತು. ಆದ್ರೆ ನಾನು October 7th ಅಂತ ಡೇಟ್ ನೋಡಿದಾಗ ತುಂಬಾ ಬೇಜಾರಾಯ್ತು. ನಾನು ಆ ಟೈಮಲ್ಲಿ ಊರಲ್ಲಿ ಇರೋದಿಲ್ಲ ಅಂತ ಬಹಳನೇ ಬೇಜಾರಾಯ್ತು. ಒಂಥರ ಇಂಪಲ್ಸಿವ್ ಆಗಿ ಒಂದಿನ ಬೇಜಾರು ಪಟ್ಕೊಂಡು, ಇಲ್ಲ ನಾನು ಹೆಂಗಾದ್ರೂ ಮಾಡಿ ಇದನ್ನ ನೋಡ್ಬಿಡ್ಬೇಕು ಅಂತ. ಅವರು ದೇಶಾದ್ಯಂತ ಎಲ್ಲ ಕಡೆ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ಗೊತ್ತಿತ್ತು. ಅವ್ರ ವೆಬ್ಸೈಟ್ಗೆ ಹೋಗಿ ಎಲ್ಲೆಲ್ಲಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಎಲ್ಲ ಕಡೆ ಫ್ಲೈಟ್ ಟಿಕೆಟ್ ಹುಡುಕಿ ಫೈನಲಿ ಲಾಸ್ಟ್ ವೀಕ್ ನಾನು ಯೂಟಾಗ್ ಹೋಗಿ ಅವರ 2 ಪ್ರೋಗ್ರಾಮ್ನು ನೋಡ್ಕೊಂಡು ಬಂದೆ. ಬಹಳ ಬಹಳ ಇಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ನನ್ನ ಅನುಭವನ ನಾನು ಎಲ್ಲರ ಜೊತೆ ಹಂಚ್ಕೊಳ್ಳೋಕ್ಕೆ ಅಂತ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಆಭಾ ರಾಮಾಯಣ ರೀಟೋಲ್ಡ್ ಅಂತ ಹೇಳಿದ್ರು, ಭರತನಾಟ್ಯ ಮಾರ್ಗಂಗೆ ಅಡಾಪ್ಟ್ ಮಾಡಿದ್ದಾರೆ ಅದನ್ನ ಅಂತ ಅಷ್ಟೇ ಗೊತ್ತಿತ್ತು. ದೇರ್ ವೋಂಟ್ ಬಿ ಎನಿ ಸರ್ಪ್ರೈಸಸ್ ಅಂತ ಅಂದ್ಕೊಂಡು ಹೋಗಿದ್ದೆ. ಆದ್ರೆ ದ ವೇ ದೇ ಹ್ಯಾವ್ ರೀಟೋಲ್ಡ್ ದ ಸ್ಟೋರಿ, ಇಟ್ಸ್ ಸೋ ಬ್ರಿಲಿಯಂಟ್. ಸ್ಟ್ರೇಟ್ ಫಾರ್ವರ್ಡ್ ಆಗಿಲ್ಲ, ಒಂಥರ ಹಾಲಿವುಡ್ ಮೂವಿ ಸ್ಟೈಲ್ ಅಲ್ಲಿದೆ. ಎಂಟೈರ್ ರಾಮಾಯಣ ಸ್ಟೋರಿ ಅನ್ಫೋಲ್ಡ್ಸ್ ಇನ್ ಫ್ಲಾಶ್ಬ್ಯಾಕ್ಸ್ ಫ್ರಮ್ ಸಮ್ ಫ್ಯೂಚರ್ ಪಾಯಿಂಟ್ಸ್ ಇನ್ ರಾಮಾಯಣ. ಅದೆಷ್ಟು ಬ್ರಿಲಿಯಂಟ್ ಆಗಿದ್ದಾರೆ ಅಂದ್ರೆ, ನಾನು ಪ್ರೋಗ್ರಾಮ್ ಮೊದಲಿಂದ ಕೊನೆ ತನಕ ಒಂಥರ ಸೀಟ್ ತುದಿನಲ್ಲಿ ಕೂತ್ಕೊಂಡು ಎಲ್ಲಿ ಕಣ್ಣು ಮಿಟಕ್ಸಿದ್ರೆ ಏನ್ ಮಿಸ್ ಆಗತ್ತಪ್ಪ ಅಂತ ಕಣ್ ಬಾಯ್ ಬಿಟ್ಕೊಂಡು ನೋಡ್ತಾರೆ ಅಂತ ಹೇಳ್ತಾರಲ್ಲ, ಐ ವಾಸ್ ಲಿಟ್ರಲಿ ಡೂಯಿಂಗ್ ದಟ್. ಅಷ್ಟು ಚೆನ್ನಾಗಿದೆ ಪ್ರೋಗ್ರಾಮು. ಮತ್ತೆ ನಾಗಮಂಡಲ ಬಗ್ಗೆ ಹೇಳಕ್ಕೆ ನನಗೆ ಪದಗಳು ಸಿಗ್ತಾ ಇಲ್ಲ. ಇದು ನಾಗಮಂಡಲ ನಮ್ಮ ಕರ್ನಾಟಕದವ್ರಿಗೆ ಎಸ್ಪೆಷಲಿ ಚಿರಪರಿಚಿತವಾದದ್ದು. ಗಿರೀಶ್ ಕಾರ್ನಾಡ್ ಅವರ ನಾಟಕ, TS ನಾಗಾಭರಣ ಅವರು ಅದನ್ನ ಮೂವಿ ಮಾಡಿದ್ರು. ಎರಡೂ ಕ್ರಿಟಿಕಲಿ ಅಕ್ಲೈಮ್ಡ್. ಆದ್ರೆ ನಾಟಕ ಮತ್ತೆ ಮೂವಿ ಎರಡೂ ಕಿಡ್ ಫ್ರೆಂಡ್ಲಿ ಅಲ್ಲ, ಆದ್ರೆ ಇವ್ರ ಪ್ರೊಡಕ್ಷನ್ ಇಟ್ ಈಸ್ ಡೆಫಿನೆಟ್ಲಿ ಕಿಡ್ ಫ್ರೆಂಡ್ಲಿ. ನಾಟ್ ಓನ್ಲಿ ಕಿಡ್ ಫ್ರೆಂಡ್ಲಿ, ನನ್ಗನ್ಸತ್ತೆ ಮಕ್ಕಳು ಇದನ್ನ ಇನ್ನ ಜಾಸ್ತಿ ಎಂಜಾಯ್ ಮಾಡ್ತಾರೆ. ದೇ ಹ್ಯಾವ್ ಲಿಟ್ರಲಿ ಕ್ರಿಯೇಟೆಡ್ ಮ್ಯಾಜಿಕ್ ಆನ್ ಸ್ಟೇಜ್. ಐ ಡೋಂಟ್ ವಾಂಟ್ ಟು ರಿವೀಲ್ ಮೋರ್. ನೀವೇ ಎಲ್ಲ ಹೋಗಿ ನೋಡಿ ಆನಂದಿಸಿ. ಇನ್ನೊಂದು ವಿಶೇಷತೆ ಪಾರ್ಶ್ವನಾಥ್ ಮತ್ತೆ ಶ್ರುತಿ ಅವ್ರದ ತಂಡದ್ದು ಅಂದ್ರೆ, ಅವ್ರಿಗೊಂಥರ ಅಮೇಝಿಂಗ್ ಎಬಿಲಿಟಿ. ದೇ ಹ್ಯಾವ್ ಟು ಅಪೀಲ್ ಟು ಬೋತ್ ರಸಿಕಾ ಅಂಡ್ ನಾನ್ ರಸಿಕಾ ಆಡಿಯನ್ಸ್. ನಿಮ್ಗೆ ಡ್ಯಾನ್ಸ್ ಗೊತ್ತಿರ್ಲಿ ಗೊತ್ತಿಲ್ಲದೆ ಇರ್ಲಿ, ಅದು ತುಂಬಾ ಕೆಲವು ಆರ್ಟಿಸ್ಟ್ ಇದೆ ಆ ಥರ. ಕೆಲವರು ಮೇನ್ ಸ್ಟ್ರೀಮ್ ನ ಅಟ್ರಾಕ್ಟ್ ಮಾಡೋದಕ್ಕೆ ದೇ ಡೈಲ್ಯೂಟ್ ದ ಕ್ಲಾಸಿಸಿಸಮ್. ಆದ್ರೆ ಇವರು ಅಷ್ಟು ಟೆಕ್ನಿಕ್, ಕ್ಲಾಸಿಸಿಸಮ್ ಎಲ್ಲ ಏನಕ್ಕೂ ಕಾಂಪ್ರಮೈಸ್ ಮಾಡದೆ ದೇ ಹ್ಯಾವ್ ದ ಎಬಿಲಿಟಿ ಟು ಅಪೀಲ್ ಟು ಆಲ್ ಗ್ರೂಪ್ಸ್ ಆಫ್ ಆಡಿಯನ್ಸ್. ಅದು ಹೆಂಗೆ ಅಂತ ನನಗೆ ಐ ಥಿಂಕ್ ದೇ ಆರ್ ರಿಯಲಿ ಗಿಫ್ಟೆಡ್. ಒಂದು ಅನಾಲಜಿ ಹೇಳಬೇಕು ಅಂದ್ರೆ, ನೀವು ಅವ್ರ ಟ್ಯಾಲೆಂಟ್ನ ಒಂದು ಸಮುದ್ರದ ಅಗಾಧತೆ ಕಂಪೇರ್ ಮಾಡಿದ್ರೆ, ಅದು ಇಟ್ಸ್ ನಾಟ್ ಎನ್ ಎಕ್ಸಾಜರೇಷನ್. ನೀವು ಸಮುದ್ರದ ದಡಕ್ಕೆ ಹೋಗ್ತೀರಾ, ಕೆಲವರು ದಡದಲ್ಲೇ ಕೂತ್ಕೊಂಡು ನೋಡ್ಬಿಟ್ಟು ಆನಂದ ಪಡ್ತಾರೆ. ಕೆಲವರು ಸ್ವಲ್ಪ ಅಡ್ವೆಂಚರಸ್ ಆಗಿರೋರು ಮೇ ಬಿ ಸ್ನಾರ್ಕ್ಲಿಂಗ್ ಮಾಡ್ತಾರೆ, ಮೇಲಿಂದಾನೇ ಕೆಳಗಡೆ ಅಪ್ಪ ಎಷ್ಟು ಚೆನ್ನಾಗಿದೆ ಕೆಳಗೆ ನಾಡ ಅಂತ ಖುಷಿ ಪಡ್ತಾರೆ. ಇನ್ನ ಎಕ್ಸ್ಪರ್ಟೈಸ್ ಇರೋರು ಸಮುದ್ರದಲ್ಲಿ ಡೀಪ್ ಡೈವ್ ಮಾಡಿ ಅದರ ಅಂಡರ್ ಕರೆಂಟ್ಸ್ ನ ಅನುಭವಿಸಿ ಸಂತೋಷ ಪಡ್ತಾರೆ. ಅದೇ ತರ ಇವ್ರ ಪ್ರೋಗ್ರಾಮ್ ನೋಡಿದ್ರೆ ನೀವು ಡ್ಯಾನ್ಸ್, ಭರತನಾಟ್ಯದ ಎಕ್ಸ್ಪೋಜರ್ ಇರಬಹುದು, ಇಲ್ಲದೆ ಇರ್ಬೋದು. ನೀವು ಹೊಸ ಸ್ಟೂಡೆಂಟ್ ಆಗಿರ್ಬೋದು, ಅಡ್ವಾನ್ಸ್ ಸ್ಟೂಡೆಂಟ್ ಆಗಿರ್ಬೋದು, ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ನೀವು ಯಾವುದೇ ಲೆವೆಲಲ್ಲಿ ನಿಮಗೆ ಭರತನಾಟ್ಯದ ಎಕ್ಸ್ಪೋಜರ್ ಇದ್ರೂ ಕೂಡ ನೀವು ಅವ್ರ ಪ್ರೋಗ್ರಾಮ್ ನೋಡಿದ್ರೆ ಯು ವಿಲ್ ಫೀಲ್ ದ ಬ್ರಿಲಿಯನ್ಸ್ ಆಫ್ ದರ್ ಟ್ಯಾಲೆಂಟ್. our talent, the brilliance shows in various different layers. ಸೊ ಅದನ್ನ ಎಲ್ಲರಿಗೂ ಹೇಳಬೇಕು ಅಂತ ನನ್ನ ಆಸೆ. ರಾಮಾಯಣ ಎಲ್ಲರಿಗೂ ಹೃದಯಕ್ಕೆ ಹತ್ತಿರವಾದ ಕತೆ. ಅಫ್ಕೋರ್ಸ್ ನಾಗಮಂಡಲ ನಮ್ಮ ಕರ್ನಾಟಕದವ್ರಿಗೆ ಬಹಳ ಹತ್ತಿರವಾದ ನಾಟಕ ಮತ್ತೆ ಸಿನಿಮಾ. ಸೊ ನಾನು ಎಲ್ಲರಿಗೂ ಹೋಗಿ ನೋಡಿ ಅಂತ ಹೇಳ್ತಿದ್ದೀನಿ. ನಿಮ್ಗೆ ಡ್ಯಾನ್ಸ್ ಗೊತ್ತಿಲ್ಲದೆ ಇರಲಿ, ನಿಮ್ಮ ತಂದೆ ತಾಯಿ, ತಾತ ಅಜ್ಜಿ, ಮಕ್ಕಳು ಮೊಮ್ಮಕ್ಕಳು ಎಲ್ಲಾರನ್ನೂ ಕರ್ಕೊಂಡು ಹೋಗಿ. ಇಷ್ಟು ಉನ್ನತ ಮಟ್ಟದ ಪ್ರದರ್ಶನಗಳು ಎಸ್ಪೆಷಲಿ ನಮ್ಗೆ ಅಮೆರಿಕಾದಲ್ಲಿರೋರಿಗೆ ನೋಡಕ್ಕೆ ಸಿಗೋದು ಬಹಳ ಅಪರೂಪ. ನಾವು ಬರೀ ರಂಗಪ್ರವೇಶ, ಅರಂಗೇಟ್ರಂ ಈ ಥರದ್ದು ನೋಡ್ಕೊಂಡು ಇಷ್ಟೇನಾ ಅನ್ಕೊಂಡ್ಬಿಡ್ತಾರೆ ಮಕ್ಕಳು. ಇನ್ನ ಸಾಧಿಸೋದಕ್ಕೆ ಎಷ್ಟು ಇದೆ, ಎಷ್ಟು ಅಗಾಧತೆ ಇದೆ ಅಂತ. ಮಕ್ಕಳನ್ನ ನಾವು ಫಸ್ಟ್ ಕಲಾವಿದ್ರನ್ನ ಮಾಡಕ್ಕೆ ಮುಂಚೆ ಕಲಾಭಿಮಾನಿಗಳನ್ನಾಗಿ ಮಾಡಬೇಕು. ಎಲ್ಲರೂ ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ. ಐ ಆಮ್ ಶೋರ್ ಯು ವಿಲ್ ಥ್ಯಾಂಕ್ ಮಿ ಲೇಟರ್.
ಅಷ್ಟೇ ನಾನು ಹೇಳೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಚೇತನ ಅವರೇ. ನೀವು ಒಂದು ಇಂಪಾರ್ಟೆಂಟ್ ವಿಚಾರ ಹೇಳಿದ್ರಿ. ಬರೀ ರಂಗ ಪ್ರವೇಶ ಅನ್ಕೊಂಡ್ಬಿಟ್ಟು ಮಕ್ಕಳು ಅನ್ಕೊಂಡ್ಬಿಡ್ತಾರೆ. ದರ್ ಇಸ್ ಸೋ ಮಚ್ ಬಿಯಾಂಡ್ ದಟ್ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅಮೇಸಿಂಗ್ ಎಂಕರೇಜಿಂಗ್ ವರ್ಡ್ಸ್. ನನಗೆ ಇವಾಗ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಇನ್ನೂ ಒಂದ್ ವಾರ ಕಾಯ್ಬೇಕಲ್ಲ ಅಂತ. ನೀವು ನಿಮ್ಮ ಹತ್ರ ಒಂದ್ ಪ್ರಶ್ನೆನೂ ಕೇಳ್ಬೇಕು ಅಂತ ಅನ್ಕೊಂಡಿದ್ರಿ. ಇಫ್ ಯು ಡೋಂಟ್ ಮೈಂಡ್, ಇಫ್ ಯು ಗೋ ಹೆಡ್ ಅಂಡ್ ಆಸ್ಕ್. ಬಹಳ ಪ್ರಶ್ನೆಗಳಿದೆ, ಆದ್ರೆ ನೀವು ಹೇಳಿದ್ರಿ ಟೈಮ್ ಕಡಿಮೆ ಇದೆ ಅಂತ, ಸೊ ಒಂದನ್ನು ಚೂಸ್ ಮಾಡ್ತೀನಿ. ಪಾರ್ಶ್ವನಾಥ್ ಅವರೇ, ನೀವು ಎಷ್ಟು ನೀವು ಟೀಚ್ ಮಾಡ್ತೀರಾ, ಪರ್ಫಾರ್ಮ್ ಮಾಡ್ತೀರಾ, ಅಂಡ್ ಯು ಆಲ್ಸೋ said in a past question and answer session that your learning never stops, you continue to learn. ಅದ್ರ ಜೊತೆ ನೀವು ಈ ಮೀಮ್ಗಳು ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀರಾ. ಇಷ್ಟೆಲ್ಲ ಯೂಶಲಿ ತುಂಬಾ ಕೆಲಸಗಳು ಮಾಡ್ತಿದ್ರೆ ನಾವು ಗ್ರಂಪಿ ಆಗಿರ್ತೀವಿ. ಇಷ್ಟೆಲ್ಲ ಮಾಡಿದ್ರು ನೀವು ಯು ಹ್ಯಾವ್ ಸಚ್ ಎ ಗುಡ್ ಸೆನ್ಸ್ ಆಫ್ ಹ್ಯೂಮರ್. ನೀವು ಹೆಂಗೆ ಇದು ಲೈಫಲ್ಲಿ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ತೀರಾ? ಹೌ ಡು ಯು ಮ್ಯಾನೇಜ್ ಟು ಡೂ ದಿಸ್? Still at home, I'm called little lazy person. I don't know why. I don't know how I manage, but I think ಮಾಡೋದೆಲ್ಲ ನನಗೆ ಇಷ್ಟವಾದಂಥ ಕೆಲಸಗಳನ್ನೇ ನಾನು ಮಾಡೋದು ಆಗಿರೋದ್ರಿಂದ ಅದು ಕೆಲಸ ಅಂತ ನನಗೆ ಅನಿಸೋದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಆ್ಯಂಡ್ I think I have a lot of influence from many knowledge people who have guided me very well, knowingly or unknowingly. ಸೊ ಅವರ ಒಂದು ಇನ್ಫ್ಲೂಯೆನ್ಸ್ ನನ್ನ ಮೇಲೆ ಇದೆ ಅಂತ ಅಂದ್ಕೊಂಡಿದ್ದೇನೆ, ವೇರ್ ಯು ಅಂಡರ್ಸ್ಟ್ಯಾಂಡ್ ದ ಸ್ಪಿರಿಚುಯಾಲಿಟಿ ಲಿಟಲ್ ಬೆಟರ್ ವೇ. ಸೊ ಹಾಗಾಗಿ ಸೆನ್ಸ್ ಆಫ್ ಹ್ಯೂಮರ್ ಐ ಥಿಂಕ್ ಇಟ್ಸ್ ಕಮ್ಸ್ ಫ್ರಮ್ ಮೈ ತಂದೆಯವರಿಂದ ಬಂದಿದೆ. ನಮ್ಮ ತಾಯಿಯವರು ಯಾವಾಗಲೂ ಕೋಪ ಮಾಡಿಕೊಂಡಾಗ ಸೆನ್ಸ್ ಆಫ್ ಹ್ಯೂಮರಿಂದ ಹಿ ಯೂಸ್ ಟು ಮೇಕ್ ಶ್ಯೂರ್ ದ್ಯಾಟ್ ದ situation in the house is very calm and enjoyable. I think the sense of humor is from there. But apart from that, I must thank you, ಚೇತನ ಅವರೇ. ಎಷ್ಟು ಕಷ್ಟ ತೊಗೊಂಡು ಪಾಪ ನೀವು ಅಲ್ಲಿವರೆಗೆ ಬಂದು ಪರ್ಫಾರ್ಮೆನ್ಸ್ ನೋಡಿದ್ದೀರಾ, ಮತ್ತು ಎಷ್ಟು ಮಾತುಗಳನ್ನ ಮಾತಾಡಿದ್ರೆ ನಮಗೆ ತುಂಬ ಖುಷಿ ಆಯಿತು. ಇದೇ ನಮಗೆ ಸಕ್ಸಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಚೇತನ ಅವರೇ. ಶಿ ಇಸ್ ಟ್ರಾವೆಲಿಂಗ್ ಟು ಇಂಡಿಯಾ, ಐ ಗೆಸ್ ಎಲ್ಲೋ ಇಂಟರ್ನ್ಯಾಷನಲ್ ಟ್ರಾವೆಲ್ ಇದೆ. ಆ ಟೈಮಲ್ಲಿ ಕೂಡ ಶಿ ಇಸ್ ಮೇಡ್ ಸಮ್ ಟೈಮ್ ಫಾರ್ ಅಸ್ ಟು ಜಾಯಿನ್ ಬೆಂಗಳೂರು ವಾಯ್ಸ್ ಕಾರ್ಯಕ್ರಮನ. Definitely want to miss this. Yeah. Thank you ಚೇತನ. ಥ್ಯಾಂಕ್ಸ್ ಸೋ ಮಚ್ ಫಾರ್ ಜಾಯ್ನಿಂಗ್. ನಮ್ಮ ಜೊತೆ ಬೇ ಏರಿಯಾದ ಇನ್ನೊಬ್ರು ಸೆಲೆಬ್ರಿಟಿ ಇದ್ದಾರೆ. ಅವರು ಉತ್ತರ ಕರ್ನಾಟಕದ್ದು ಅಂತ ಏನೋ ಒಂಚೂರು ಹೇಳ್ಬಿಟ್ರೆ ಸಾಕು, ಶಿ ವಿಲ್ ಗೆಟ್, ಐ ಡೋಂಟ್ ನೋ ಫ್ರಮ್ ವೇರ್, ಶಿ ವಿಲ್ ಗೆಟ್ ಆಲ್ ದ ಎನರ್ಜಿ. ಸಿಕ್ಕಾಪಟ್ಟೆ ಹಸನ್ಮುಖಿ, ಯಾವಾಗ್ಲೂ ನಗ್ತಾ ಇರ್ತಾರೆ. ಅಂಡ್ ಅವರು ಬೇ ಏರಿಯಾದಲ್ಲಿ ರಂಗ ಅಮೆರಿಕ ಅನ್ನೋ ಒಂದು ಸಂಸ್ಥೆನ ಹುಟ್ಟಾಕಿ ಬಹಳಷ್ಟು ನಾಟಕನ ಡಿರೆಕ್ಟ್ ಮಾಡಿ ಇಲ್ಲಿ ಪ್ರದರ್ಶನನ ಕೊಟ್ಟಿದ್ದಾರೆ. ಅದು ಚಾಳೇಶ ಆಗಿರ್ಬೋದು, ಅಥವಾ ನಾನೇ ಬಿಜ್ಜಣ ಆಗಿರ್ಬೋದು, ಸಕಾರಾಮ್ ಬೈಂಡರ್ ಆಗಿರ್ಬೋದು, ಹೀಗೆ ಬಹಳಷ್ಟು ಪ್ರಸಿದ್ಧ ಉತ್ತರ ಕರ್ನಾಟಕ ಶೈಲಿಯ ನಾಟಕಗಳನ್ನ ಇಲ್ಲಿ ಅಳವಡಿಸ್ಕೊಂಡು ಪ್ರದರ್ಶನ ಕೊಟ್ಟಿದ್ದಾರೆ. ನಮಗೆ ಬಹಳ ಖುಷಿ ಆಗ್ತಿದೆ ಬೆಂಗಳೂರು ವಾಯ್ಸ್ ಕಾರ್ಯಕ್ರಮಕ್ಕೆ ವಾಣಿ ಕುಲಕರ್ಣಿ ಅವ್ರನ್ನ ವೆಲ್ಕಮ್ ಮಾಡ್ಲಿಕ್ಕೆ. ಅದಕ್ಕಿಂತ ಮುಂಚೆ, ಬಿಕಾಸ್ ವಾಣಿ ಹ್ಯಾಸ್ ಲಾಟ್ ಆಫ್ ಕ್ವೆಶ್ಚನ್ಸ್ ಅರೌಂಡ್ ನಾರ್ತ್ ಕರ್ನಾಟಕ ಶೈಲಿಯ ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಜಾನಪದ ಶೈಲಿ ಆಗಿರ್ಬೋದು, ನಾಗಮಂಡಲ ಬಗ್ಗೆ ಒಂದು ವಿಡಿಯೋ ನೋಡ್ಕೊಂಡ್ ಬಂದ್ಬಿಡ್ತೀವಿ. Without further ado, we welcome Punya Dance Company, a Bangalore-based dynamic dance company headed by Shri Parshwanath Upadhye, Srimati Shruti Gopal, and Shri Aditya PV. A team of classically trained artists who bring out unique, impactful choreographies executed with brilliance in Nritta Abhinaya, danced with heart, soul, passion and grace. Naga Mandala, originally a folklore, has been adapted to theatre by Shri Girish Karnad. But in this particular dance production, Naga Mandala just takes the essence of this storyline while takes immense freedom in the choreographic approach and also in its storytelling method. The soul of Naga Mandala's music
lies in Gigi Pada. Gigi Pada is very famous, popular, beautiful art form, folk art form from northern Karnataka. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನೀನೆ ಜಯ ಕಾರ್ಯ ಮೂಲ ಮಾತಾರೆ ತುಂಗ ಪಾತಾರೆ ಅರುಳ ಗಾಂಧಾರೆ ರೂಪ ಸುಂದರೆ ಲಿಂಗಮೂತಾರೆ ಆಮ ಶ್ರೀಹಾರೆ ಅಂಗದ. The essence of this choreographic work lies in the emotional craft of these three characters. So, first of all, thank you, Bengaluru Voice, giving me this opportunity. ನಮಸ್ಕಾರ ರೀ ಉಪಾಧ್ಯಾಯ ಅವರ, ಶ್ರುತಿ ಅವರ. ನೀವು ನಮ್ಮ ಬೇ ಏರಿಯಾಕ್ ಬಂದು ಇಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಕೊಡ್ಲಿಕ್ಕತ್ತಿದ್ದು ನಮ್ಮ ಭಾಗ್ಯ ಅನ್ಬೋದು. ಅದ್ರಾಗ ನಮ್ಮಂತ ನಾರ್ತ್ ಕರ್ನಾಟಕದವರು, ಉತ್ತರ ಕರ್ನಾಟಕದವ್ರು ಬಂದು ಕೊಡ್ತಿರುವಂತದ್ದು ಇನ್ನೂ ವಿಶೇಷ. ನಿಮ್ಮ ಪ್ರೊಮೋ ನೋಡಿದೆ, ನನಗೆ ನಿಮ್ಮ ಪ್ರೊಮೋ ನೋಡಿದಾಗ ಇಷ್ಟೊಂದು ಕ್ವಶನ್ಗಳು ಬಂದ್ವಲ್ಲ, ಎಲ್ಲಿಂದ ಶುರು ಮಾಡ್ಲಿ ಎಲ್ಲಿಂದ ಎಂಡ್ ಮಾಡ್ಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಸಮಯ ಅಭಾವ ಇದ್ದಿದ್ದಕ್ಕೆ ಎಷ್ಟು ಸಾಧ್ಯದ ಅಷ್ಟು ಕೇಳಿಕ್ ಪ್ರಯತ್ನ ಮಾಡ್ತೀನಿ. ಪ್ರೊಮೋದಾಗ ನೀವು ಗೀಗಿ ಪದ ಯೂಸ್ ಮಾಡಿರಿ, ಅಂದ್ರೆ ಇದು ಒಂದು ಜನಪದ ಶೈಲಿಯ ಒಂದು ಆರ್ಟ್ ಇದ್ದಿದ್ದಕ್ಕೆ ನೀವು ಈ ತರದ ಪ್ರಯೋಗಗಳನ್ನ ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ಯೂಸ್ ಮಾಡ್ಬೇಕು ಅಂತ ಈ ಒಂದು ವಿಶೇಷವಾದ ವಿಚಾರ ಹೆಂಗ್ ಬಂತು? ಯಾವ್ದು ಇನ್ಸ್ಪೈರ್ ಮಾಡಿತ್ತು ನಿಮ್ಗೆ ಈ ತರದ ಒಂದು ಪ್ರಯೋಗಗಳನ್ನ, ಅಂದ್ರೆ ಹಾಡುಗಳನ್ನ ಯೂಸ್ ಮಾಡ್ಕೊಳಿಕ್ಕೆ? ನಮಸ್ಕಾರ ವಾಣಿಯವರ, ತುಂಬ ಖುಷಿಯಾಗತ್ತೆ ನಿಮ್ಮ ಜೊತೆ ಮಾತಾಡೋಕೆ. ನನ್ನ ಬೆಳಗಾವಿಯ ಒಂದು ಕನ್ನಡ ಸೊಗಡದಾಗ ಮಾತಾಡೋಕೆ ಭಾಳ ಖುಷಿಯಾಗತ್ತೈತಿ. ನಾಗಮಂಡಲ ನಿಮ್ಗೆ ಗೊತ್ತಿದ್ದಂಗೆ ಇದು ಗಿರೀಶ್ ಕಾರ್ನಾಡ್ ಅವರ ಒಂದು ಕಥೆ ಅಂತಲ್ಲ, ಒಂದು ನಾಟಕ. ಬಟ್ ನಾವು ಮಾಡಿರೋದು ಅದರ ಆಧಾರಿತವಾದಂಥ ಅಲ್ಲ. ಅಲ್ಲಿ ಕೆಲವೊಂದು ದೀಪಗಳು ನಿರೂಪಕರಾಗ್ಬಿಡ್ತಾರೆ. ದೀಪಗಳು ಎಲ್ಲ ಮಾತಾಡ್ತವೆ, ಈ ಮನೇಲಿ ಏನಾಗತೈತಿ, ಆ ಮನೇಲಿ ಏನಾಗತೈತಿ, ಆ ಹೆಣ್ಮಗಳು ಹೆಂಗಿದ್ದಾಳು, ಈಕೆ ಏನು ಮಾಡತ್ತಾಳು ಅಂತೆಲ್ಲ ಮಾತಾಡ್ತಿರ್ತಾರೆ. ಬಟ್ ಅದನ್ನು ನಾವೆಲ್ಲರೂ ಆ ಎಲ್ಲ ಕ್ಯಾರೆಕ್ಟರ್ಗಳನ್ನ ಸ್ಟೇಜ್ ಮೇಲೆ ತೊಗೊಂಬರೋದು ನಮ್ಗೆ ಸ್ವಲ್ಪ ತ್ರಾಸಾಯ್ತು. ನಾವು ಮತ್ತು 3 ಜನ ಭರತನಾಟ್ಯದ್ದು ಒಂದು ಏನು ಕ್ರಕ್ಸ್ ಅಂತ ಏನು ಕರಿತೇವೆ, ಅಲ್ಲಿ ಏಕಪಾತ್ರಾಭಿನಯ ಒಂದು ಆರ್ಟ್ ಫಾರ್ಮ್. ಅದು ಒಬ್ಬರು ಹಲವು ಪಾತ್ರಗಳನ್ನು ಹೆಂಗೆ ನಾವು ತೋರಿಸ್ತೇವೆ ಅದರಲ್ಲೇ ಅದರದ್ದು ಮಜಾ ಇರೋದು. ಸೊ ನಾವು ಈ 3 ಕ್ಯಾರೆಕ್ಟರ್ ಇಟ್ಕೊಂಡು ಯಾವ ರೀತಿಯಾಗಿ ನಾವು ಒಂದು ಕಥೆಯನ್ನು ನಾವು ಹೆಣಿಬಹುದು ಅನ್ನೋದನ್ನು ನಮಗೊಂದು ಚಾಲೆಂಜ್ ಇತ್ತು. ಸೊ ಹಾಗಾಗಿ ಮತ್ತು ನಾನು ಚಿಕ್ಕವನಾಗಿರೋದ್ರಿಂದ ಭಾಳ ಸಲ ನಾನು ಗಡಿನಾಡು ಉತ್ಸವ ಅಟೆಂಡ್ ಮಾಡಿದ್ದೇನೆ. ಅಲ್ಲಿ ನಮ್ಮ ಗೀಗಿ ಪದ ಅಷ್ಟೇ ಅಲ್ಲ, ಕರಡಿ ಕುಣಿತ ಆಗಿರ್ಬೋದು, ನಮ್ಮ ಭಾಳ ಜಾನಪದ ಕಲೆಗಳನ್ನ ನೋಡಿ ಬೆಳೆದವನು ನಾನು. ಸೊ ಗೀಗಿ ಪದ ಅನ್ನೋದು ಯಾಕೆ ಅಷ್ಟೊಂದು ನನ್ನ ಮೇಲೆ ಇಂಪ್ರೆಷನ್ ಬಿತ್ತು ಅಂತಂತಂದರೆ, ನನಗೆ ಕಿತ್ತೂರಾಣಿ ಚೆನ್ನಮ್ಮ ಕಥೆ ಫಸ್ಟ್ ಗೊತ್ತಾಗಿದ್ದು ಗೀಗಿ ಪದದಿಂದ, ಪಿಕ್ಚರಿಂದ ಅಲ್ಲ ಅಥವಾ ಯಾವುದೊಂದು ಸೀರಿಯಲಿಂದ ಅಲ್ಲ. ಅವಳು ಕಥೆ ಎಷ್ಟು ಚೆನ್ನಾಗಿ ಅವರು ಹೇಳಿದರು. ಆ ಒಂದು ನಮ್ಮ ಗೀಗಿ ಪದ ಒಂದೇ ಟೋನ್ ನಿಮ್ಗೆ ಗೊತ್ತಿರೋದು ಹಾಗೆ ಗೀಯಗ ಗೀಯಗ ಅದು ಒಂದೇ ಹೋಗ್ತಾ ಇರುತ್ತೆ. ಬಟ್ ಕಥೆ ಮಾತ್ರ ಎಷ್ಟದು 1 hour 1-2 hours ಹೇಳಿದ್ರು ನಮ್ಗೆ ಬೇಜಾರಾಗಲ್ಲ. 3 ಜನ ಮತ್ತೆ ಒಂದು ಹೆಣ್ಮಗಳು ತಮಟೆ ಹೊಡ್ಕೊಂಡು ಹೇಳೋದು ಅದು ಸಾಮಾನ್ಯದ ಮಾತಲ್ಲ. ಸೊ ಅದನ್ನು ನಾವು ಆ ಒಂದು ಬ್ಯೂಟಿ ಅಂತ ಏನು ಕರಿತೇವೆ ಅದನ್ನು ಸ್ಟೇಜ್ ಮೇಲೆ ಹೇಗೆ ನಾವು ತರ್ಬೋದು ಅನ್ನೋದು ನಮಗೊಂದು ಚಾಲೆಂಜಿಂಗ್ ಆಗಿತ್ತು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ತರಲೇಬೇಕು ಅನ್ನೋದು ನನ್ನ ಒಂದು ಹಠ. ಸೊ ಯಾಕಂದರೆ ನಾನು ಭರತನಾಟ್ಯಂ ಆರ್ಟಿಸ್ಟ್ ಆಗಿರ್ಬೋದು, ಬಟ್ ನನ್ನ ಒಂದು ಜಾಗ ಅದು ವಾಟ್ ಇಟ್ ಈಸ್ ನೋನ್ ಫಾರ್. if I am not able to bring it out through my art form, then I think my art is failing in somehow. If I am repeating just like a clone, like others, what the others are doing, if I sit and create something which somebody is creating in Chennai, so it doesn't make sense to me. So I have to bring out what it is close to my heart.
ಸೊ ಐ ಥಿಂಕ್ ದಟ್ ಇಸ್ ವೈ ಇಟ್ ಭಾಳ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ ಅನ್ಸುತ್ತೆ ನನಗೆ ಇದರಲ್ಲಿ. ಯಾಕಂದರೆ ಇಲ್ಲಿ ಮ್ಯೂಸಿಕ್ಕು, ಡಾನ್ಸು, ಲೈಟಿಂಗು ಎಲ್ಲ ಜೊತೆಗೆ ಮಾಡಿದ್ದೇವೆ. ಡಾನ್ಸ್ ಫಸ್ಟ್ ಆದಮೇಲೆ ಮ್ಯೂಸಿಕ್ ಆಗಿಲ್ಲ. ಸೊ ಮ್ಯೂಸಿಕ್ಕು ಕೆಲವೊಂದು ರೆಫರೆನ್ಸ್ ನಾವು ತೊಗೊಂಡ್ವಿ. ಗಿಗಿ ಪದ ರೆಫರೆನ್ಸು, ಸೋಷಿಯಲ್ ಮೀಡಿಯಾ ಆಗಿರಬಹುದು, ಅಥವಾ ಕೆಲವೊಬ್ಬರು ಆರ್ಟಿಸ್ಟ್ಗಳನ್ನ ನಾವು ಹೋಗಿ ಮೀಟ್ ಆದ್ವಿ ಅಲ್ಲಿ ಇಲ್ಲಿ, ಅವ್ರ ಕಡೆಯಿಂದ ನಾವು ತೊಗೊಂಡ್ವಿ. ಅವ್ರು ಹೇಳಿದರು ಸಾಹಿತ್ಯ ಯಾವಾಗಲೂ ಹೊಸದಿರುತ್ತೆ, ಅಪ್ಡೇಟ್ ಆಗ್ತಾ ಇರುತ್ತೆ. ಯಾವ ಗೀಗಿ ಪದದ ಸಾಹಿತ್ಯನೂ ಶತಮಾನ ಹಳೆದಂತೂ ಇರೋದೇ ಇಲ್ಲ. ಯಾಕಂತಂದರೆ ಈಗ ನಾವು ಒಂದು ಲೇಬಲನ್ನು ಕೊಟ್ಟಿದ್ದೇವೆ, ಆರ್ಟಿಸ್ಟ್ಗಳು ಏನೇನು ಮಾಡಬೇಕು, ಕಲಾಕಾರರು ಏನೇನು ಮಾಡಬೇಕು, ಏನೇನು ರಿಸ್ಟ್ರಿಕ್ಷನ್ಸ್ ಇರಬೇಕು. ಬಟ್ ಫ್ರಾಮ್ ಸೆಂಚುರೀಸ್ artists have been a very integral part of the society, the way society functioned. You can just give a small example of how Gigi Pada artists have been integral part of the independence struggle of just to pass on the messages ಆಗಿರಬಹುದು. ನಿಮಗೆಲ್ಲ ಗೊತ್ತಿರುವಂಥ ವಿಷಯನೇ ಇದು. ಸೊ if I do not tell the story in my own style, who else will? So I had to do that. ನಂಗೆ ಬಹಳ ಖುಷಿಯಾಗಿದೆ, ಇದು ಜನಕ್ಕೆ ಇಷ್ಟ ಆಗಿರೋದು. ಖುಷಿ ಆಗ್ತದೆ. ಅಂದ್ರೆ ನೀವೀಗ ಗಿಗಿ ಪದ ಯೂಸ್ ಮಾಡ್ಕೊಂಡಿರಿ, ಹಂಗ ಜನಪದದ ಬ್ಯಾರೆ ಯಾವ್ಯಾವ ಶೈಲಿನ ನೀವು ಯೂಸ್ ಮಾಡ್ಕೋಬಹುದು ಅಂತನ್ನುವಂತ ವಿಚಾರದ, ಅಥವಾ ನಿಮ್ ಪ್ರಕಾರ ಯಾವ್ಯಾವ್ದು ನಾವು, ಯಾಕಂದ್ರೆ ಜನಪದ ಸಾಹಿತ್ಯ ಸಿಗುದೇ ಬಹಳ ಕಠಿಣದ ಕೆಲಸ. ಇದು ಎಲ್ಲೂ ಬರ್ದಿದ್ದಿಲ್ಲ, ಎಲ್ಲೂ ರಿಟರ್ನ್ ಇದು ಮಾಡಿದ್ದಿಲ್ಲ. ಹಿಂಗೊಳಗೆ ನೀವು ಇದನ್ನ ತೆಗಿಲಿಕ್ಕೆ, ಈ ಸಾಹಿತ್ಯ ಅಂದ್ರೆ ಅದರದೇ ಆದದ್ದು ಒಂದು ವಿಶೇಷ ಅದ. ಅದೇ ಸ್ಟೈಲ್ನಾಗ ನೀವು ಕಂಟಿನ್ಯೂ ಮಾಡಿದ್ರೆ ಜನಕ್ಕೆ ಅದು ಅಪ್ರೋಚ್ ಆಗುವಂತ ಪಾಸಿಬಿಲಿಟಿ ಇರ್ತದಲ್ಲ. ಅದ್ರ ಬಗ್ಗೆ ನಿಮ್ಮ ಒಂದು ಸರ್ಚಿಂಗ್ ಹೆಂಗಿತ್ತು? ನಮ್ಗೆ ಜಾಸ್ತಿ ಹೆಲ್ಪ್ ಆಗಿದ್ದು ಒಬ್ಬರು ಬಸವರಾಜ್ ಅಂತ ನಮ್ಮ ಒಬ್ಬರು ಆರ್ಟಿಸ್ಟ್ ಇದ್ದಾರೆ. ಅವ್ರ ಜೊತೆ ಮಾತಾಡಿದಾಗ ಅವ್ರು ಹೇಳಿದರು, ಸಾಹಿತ್ಯನ ನೀವು ಒಂದು ವೇಳೆ ಆ ಸಾಹಿತ್ಯದ ಮೇಲೆ ನಿಮ್ಗೆ ಒಂದು ವೇಳೆ ಹೋಲ್ಡ್ ಇತ್ತು, ಆ ಒಂದು ಭಾಷೆದ ಮೇಲೆ ಹೋಲ್ಡ್ ಇತ್ತು ಅಂತಂದರೆ ನೀವು ಸಾಹಿತ್ಯ ಬರಿಬೋದು, ಅದರಲ್ಲಿ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಜನಪದ ಅಂತಂದರೆ ಏನು? ಜನರಿಂದ ಬಂದಿರುವಂಥ ಸಾಹಿತ್ಯ. ನಾನು ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದ ಸೊಸೈಟಿ ಟುಡೇ. ಇಟ್ಸ್ ಓನ್ಲಿ ಟುಡೇ ವಿ ಆರ್ ಥಿಂಕಿಂಗ್ ಅಬೌಟ್, ಅಯ್ಯೋ ಟ್ರೆಡಿಷನ್ ಅದು 20 ವರ್ಷ ಮುಂಚೆ 100 ವರ್ಷ ಮುಂಚೆ ಮಾಡಿದರೆ ನಾವು ಅದನ್ನು ಮುಟ್ಟಬಾರ್ದು ಅಂತ. ಅದನ್ನು ಅವರು ಆ ಥರ ಯೋಚನೆ ಮಾಡಿದರೆ ನಥಿಂಗ್ ಕ್ರಿಯೇಟಿವ್ ವುಡ್ ಹ್ಯಾವ್ ಹ್ಯಾಪನ್ 100 years ago. ಸೊ ಐ ಕ್ಯಾನ್ ನಾಟ್ ರಿಸ್ಟ್ರಿಕ್ಟ್ ಮೈ ಸೆಲ್ಫ್ ಥಿಂಕಿಂಗ್ ದಟ್ ಐ ಕ್ಯಾನ್ ನಾಟ್ ಡೂ ಎನಿಥಿಂಗ್ ಎನಿಮೋರ್. ಸೊ ಹಾಗಾಗಿ ನಾನು ನಾಗಮಂಡಲ ಲಿರಿಕ್ಸ್ ನಾನು ಎಲ್ಲ A to Z ಬರೆದಿರೋದು ನಾನೇ ಈ ಪ್ರೊಡಕ್ಷನ್ದು. ಬಿಕಾಸ್ ಐ ಹ್ಯಾಡ್ ದ ಹೋಲ್ಡ್ ಆನ್ ದಿಸ್ ಪರ್ಟಿಕ್ಯುಲರ್ ವೇ ಆಫ್ ಕನ್ನಡ. ಇಲ್ಲಾಂದರೆ ಸಾಧ್ಯ ಆಗ್ತಾ ಇರಲಿಲ್ಲ. ನಾನು ಒಂದು ವೇಳೆ ಬೆಂಗಳೂರಲ್ಲಿ ಹುಟ್ಟು ಬೆಳೆದಿದ್ರೆ ಗಿಗಿ ಪದ ಮಾಡೋಕ್ಕಾಗ್ತಿರಲಿಲ್ಲ. ಹೌದೌದು. ಅಲ್ಲ, ಅಂದ್ರೆ ಈ ತರ ನೀವು ಹೊಸ ಹೊಸ ಪ್ರಯೋಗ ಕೊಟ್ಟಾಗ ಜನರಿಂದ ಶೋರ್ಲಿ ಇದು ಬಂದಿರ್ಲಿಕ್ಕಿಲ್ಲ. ಅಂದ್ರೆ ಎಕ್ಸೆಪ್ಟೆನ್ಸ್ ಹೆಂಗ್ ನೀವು ಕನ್ವಿನ್ಸ್ ಮಾಡಿದ್ರಿ ಜನಕ್ಕೆ? ಯಾಕಂದ್ರೆ ಇದು ಫಸ್ಟ್ ಆಫ್ ಆಲ್ ನಾರ್ತ್ ಕರ್ನಾಟಕ ಬಹಳಷ್ಟು ಮಂದಿಗೆ ಅರ್ಥ ಮಾಡ್ಕೋಬೇಕು, ಆಮೇಲೆ ಆ ಶೈಲಿನ ಅರ್ಥ ಮಾಡ್ಕೋಬೇಕು. ಈ ತರದನ್ನ ಅವ್ರು ಹೆಂಗ್ ಎಕ್ಸೆಪ್ಟ್ ಮಾಡ್ಕೊಂಡ್ರು? ನಿಮ್ಮ ಒಂದು ಇದ್ರೊಳಗೆ ಹೆಂಗಿತ್ತು ಪರ್ಫಾರ್ಮೆನ್ಸ್? ಅಂದ್ರೆ ನಿಮ್ಮ ಒಂದು ಈ ಪರ್ಟಿಕ್ಯುಲರ್ ಪರ್ಫಾರ್ಮೆನ್ಸ್ ಒಳಗ ನಿಮ್ಮ ತಯಾರಿ, ಅಥವಾ ನೀವು ಹೆಂಗ್ ಜನರಿಗೆ ಕನ್ವಿನ್ಸ್ ಮಾಡಿದ್ರಿ ಇದನ್ನ? ವಾಣಿಯವರ ಇದ್ರಾಗ 2 ಮುಖ್ಯವಾದ ವಿಷಯಗಳದಾವ್ರಿ. ಏನಂದ್ರೆ, ಒಂದು ಭರತನಾಟ್ಯ ಆನ್ ಇಟ್ ಸೆಲ್ಫ್ ಇಟ್ಸ್ ಅ ಲ್ಯಾಂಗ್ವೇಜ್. ಇದಕ್ಕೆ ಯಾವುದೇ ಒಂದು ಲಿರಿಕ್ಸದ್ದು ಸಪೋರ್ಟ್ ಬೇಕಾಗಿಲ್ಲ. ನೀವು ವಿದೌಟ್ ದ ಲಿರಿಕ್ಸ್ ಆಲ್ಸೋ ಯು ಕ್ಯಾನ್ ಈಸಿಲಿ ಕಮ್ಯುನಿಕೇಟ್ ವಿತ್ ದ ಆಡಿಯನ್ಸ್ ಇಫ್ ಯು ಹ್ಯಾವ್ ದ ಸ್ಕಿಲ್ಸ್. ಅದ್ರ ಜೊತೆಗೆ ಆಸ್ ಐ ಟೋಲ್ಡ್ ಯು, ಪ್ರತಿಯೊಬ್ಬರು ಎಸ್ಪೆಷಲಿ ಭರತನಾಟ್ಯ ಆರ್ಟಿಸ್ಟು ಯಾವ ತಮ್ಮ ರೀಜನಿಂದ ಬಂದಿರ್ತಾರೆ, ಆ ರೀಜನದ್ದು ಏನು ಮುಖ್ಯವಾಗಿ ಅಲ್ಲಿ ಏನು ನಡೀತಾ ಇದೆ ಅದನ್ನು ಅವರು ರಿಪ್ರೆಸೆಂಟ್ ಮಾಡಬೇಕು. ಈಗ ನಮ್ಮ ಗುರುಗಳು ನಂಜನಗೂಡಿಂದ ಬಂದರು, ಮೈಸೂರಿಂದ. ಅವ್ರು ಮಾಡ್ತಾ ಇದ್ದಂತಹ ಪರ್ಫಾರ್ಮೆನ್ಸ್ಗಳು ಎಲ್ಲ ಆ ರಾಜ ದರ್ಬಾರದಲ್ಲಿ ಮಾಡುವಂತಹ ನೃತ್ಯ ಪ್ರಕಾರಗಳು. ಆ ರಾಜ ದರ್ಬಾರದಲ್ಲಿ ರಾಜದಾಸಿ ಅಂತ ಏನಿದ್ರು ಅವರೆಲ್ಲ ಮಾಡುವಂತಹ ನೃತ್ಯ ಪ್ರಕಾರಗಳನ್ನ ನಂಗೆ ಕಲಿಸ್ಕೊಟ್ರು. ಸೊ ಅವು ಬಿಕಾಸ್ ಹಿ ವಾಸ್ ವೆರಿ ಟ್ರೂ ಟು ಹಿಸ್ ಕಲ್ಚರ್, ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಖುಷಿ ಆಯ್ತು. ಅಲ್ಲ, ಅಂದ್ರೆ ಈ ಒಂದು ವಿಶೇಷವಾದ ನಿಮ್ಮ ನಾಗಮಂಡಲ ಇರ್ಬೋದು, ಅಭ ಇರ್ಬೋದು, ಈ ಕಾರ್ಯಕ್ರಮಕ್ಕೆ ಜನ ಯಾಕೆ ಬರ್ಬೇಕು ಅಂತೀರಿ? ಅವ್ರು ಬರ್ಲಿಲ್ಲ ಅಂದ್ರೆ ಏನ್ ಮಿಸ್ ಮಾಡ್ಕೋತಾರ? ಇದು ನನ್ನ ಬಾಯಿಗೆಯಿಂದ ಹೇಳೋದು ನನ್ಗೊಂಥರ ಆಗತ್ತೆ. ಅಂದ್ರೆ ಈಗ ಆಲ್ರೆಡಿ ಚೇತನಾ ಅವ್ರು ಹೇಳಿದ್ರು, ನೋಡಿದಂತ ಒಂದು ಪ್ರತ್ಯಕ್ಷ ದರ್ಶಿನಿ ಆದವ್ರು ಹೇಳಿದ್ರು. ಆದ್ರೆ ನೀವು ಇಲ್ಲ, ಇದನ್ನೆಲ್ಲ ನೀವು ಬೇರೆ ಆದಾಗ ಅಂದ್ರೆ ಇದು ಲಾಟ್ ಆಫ್ ಆರ್ಟಿಸ್ಟ್ ಆರ್ಟ್ ಫಾರ್ಮ್ಸ್ ಇದೇ ಇರ್ತದೆ. ಅಂದ್ರೆ ನನಗೆ ಬಹಳ ವಿಶೇಷ ಅನಿಸ್ತು ನಿಮ್ದೊಂದು.
ನೀವು ಹೇಳ್ರಿ ನಂಗೆ, ಅಂದ್ರೆ ಯಾಕೆ ನಾವು ಏನ್ ಮಿಸ್ ಮಾಡ್ಕೋತೀವಿ ಬರ್ಲಿಲ್ಲ ಅಂದ್ರೆ ಎಲ್ಲಾರು? ನನ್ನ ಪ್ರಕಾರ ಆಭಾ ಮತ್ತು ನಾಗಮಂಡಲ ಇವೆರಡೂ, I think the credit should go to the entire team, not just me, for creating something very, very unique. ಯಾಕೆ ಹೇಳ್ತಾ ಇದ್ದೇನೆ ಅಂತಂತಂದ್ರೆ, ನಮ್ಮ ಭರತನಾಟ್ಯದಲ್ಲಿ ಬಹಳ ಸಲ ನಾವು ಪ್ರಯೋಗಗಳನ್ನೆಲ್ಲ ಮಾಡ್ತಾ ಇರ್ತೇವೆ. ಭರತನಾಟ್ಯ ಆರ್ಟ್ ಫಾರ್ಮ್ ಅಂದರೆ ಒಂದು ಪ್ರಯೋಗ ಮಾಡುವಂಥ ಆರ್ಟ್ ಫಾರ್ಮ್ ಅಂತ ಈಗ ಆಗಿಬಿಟ್ಟಿದೆ. ಯಾರು 100 ವರ್ಷ ಮುಂಚೆ ಮಾಡಿರುವಂಥ ಇಟ್ಕೊಂಡ್ಬಿಟ್ಟು ಈಗ ಯಾರು ಮಾಡಲ್ಲ. ಬರೀ ಅರಂಗೇಟ್ರಮ್ಸ್ಗಳನ್ನೆಲ್ಲ ಮಾತ್ರ ನಾವು ಟ್ರೆಡಿಷ್ನಲ್ ಕಾಂಪೋಸಿಷನ್ಸ್ ನೋಡ್ತೇವೆ. ಪ್ರತಿಯೊಬ್ಬರು ಆರ್ಟಿಸ್ಟು ದೇ ಆರ್ ಟ್ರೈಂಗ್ ಟು ಇವಾಲ್ವ್ ಸೋ ಮಚ್. ಬಟ್ ಬಿಕಾಸ್ ವಿ ಹ್ಯಾಡ್ ಸೋ ಮಚ್ ಆಫ್ ಸಪೋರ್ಟ್, ನಮ್ಮ ಮ್ಯೂಸಿಷಿಯನ್ಸ್ ಆಗಿರ್ಬೋದು ರೀ, ಅಥವಾ ನಮ್ಮ ಲೈಟ್ ಡಿಸೈನರ್ ಆಗಿರ್ಬೋದು, ಇವರೆಲ್ಲರೂ ಸೇರಿ ಮಾಡಿರುವಂಥ ಪ್ರೊಡಕ್ಷನ್ ಇದು ನಾನು ಒಬ್ಬನೇ ಮಾಡಿರೋದಲ್ಲ. So because there are so many minds put together in this particular both the art forms, whether Shruti or Aditya or our light designer Kirti, ನೀವು ಲೈಟ್ ಡಿಸೈನ್, ನೀವು ನಾಗಮಂಡಲ್ ಲೈಟ್ ಡಿಸೈನ್ ನೋಡಿದರೆ ನೀವು ಯಾರೋ ಬ್ರಾಡ್ವೇ ಶೋ ಹೋದಂಗೆ ಅನಿಸುತ್ತೆ. ಇದು ನಂದು ಅಚೀವ್ಮೆಂಟ್ ಅಲ್ಲ, ಇಟ್ಸ್ ಓನ್ಲಿ ದಿ ಅಚೀವ್ಮೆಂಟ್ ಆಫ್ ದ ಲೈಟ್ ಡಿಸೈನರ್, ಬಿಕಾಸ್ ಹೀ ಈಸ್ ಸೋ skilled. He has turned this regular Bharatanatyam into like a Broadway show. ಸ್ನೇಕ್ ದ ವೇ ಇಟ್ ಕಮ್ಸ್ ಫ್ರಮ್ ದ ಹುತ್ತ ನೋಡಿದರೆ ನನಗೆ ಅಯ್ಯೋ ಹಿಂಗೂ ಆಗ್ಬೋದಾ. ಆಮೇಲೆ ನಮ್ಮ ಕ್ಯಾರೆಕ್ಟರ್ಸ್ಗಳು, ಆ ರಾಣಿ ಅನ್ನುವಂತಹ ಕ್ಯಾರೆಕ್ಟರ್ ನಿಮ್ಮ ನಾಗಮಂಡಲದಲ್ಲಿ ಒಂದು ಬ್ರೀಫ್ ಗೊತ್ತಿರಬಹುದು. ಗಂಡ ಹೆಂಡತಿ ಮದುವೆ ಆಗಿರ್ತಾರೆ, ಹೆಂಡತಿ ಸುಖವಾಗಿರೋದಿಲ್ಲ. ಆಮೇಲೆ ಅವಳೊಂದು ಪಾಯಸ ಮಾಡ್ತಾಳು, ಪ್ರೀತಿ ಪಾಯಸ ಮಾಡ್ತಾಳು, ಅದನ್ನು ಹಾವು ಕುಡಿಯುತ್ತೆ. ಆ ಹಾವು ಇರೋದು ಶೇಪ್ ಶಿಫ್ಟಿಂಗ್ ಸ್ನೇಕ್. ಸೊ ಆ ಶೇಪ್ ಶಿಫ್ಟಿಂಗ್ ಸ್ನೇಕ್, ಇಚ್ಛಾಧಾರಿ ನಾಗಿನ್ ಅಂತ ಇರ್ತೇವಲ್ಲ ನಾವು ಹಿಂದಿ ಮೂವೀಸಲ್ಲೆಲ್ಲ, ಅವು ಬಂದುಬಿಟ್ಟು ಇಟ್ ಫಾಲ್ಸ್ ಇನ್ ಲವ್ ವಿತ್ ರಾಣಿ. ಸೊ ಈ ಬರೀ ಸ್ಟೋರಿ ಇಷ್ಟೇ ಇದು, ಬಟ್ ಅದನ್ನು ಯಾವ ರೀತಿಯಾಗಿ ನಾವು ಪ್ರೆಸೆಂಟ್ ಮಾಡಿದ್ದೇವೆ, ಅದಕ್ಕೆ ದ ಟೆಕ್ನಿಕಲ್ ಸಪೋರ್ಟ್ ಹ್ಯಾಸ್ ಪ್ಲೇಡ್ ವೈಟಲ್ ರೋಲ್ ಇನ್ ಇಟ್. ಆ್ಯಂಡ್ ಲಕ್ಕಿಲಿ ಇನ್ ಮೋಸ್ಟ್ ಆಫ್ ದ ಥಿಯೇಟರ್ಸ್ ಇನ್ ದ US we are getting all this support very, very easily. And we must thank Vidya and Smaran for giving us this great support to present these both the productions, ABHA and NAGA MANDALA, very easily. Adu I think we for artists like us it's a luxury. What we want to show on stage for the audience, it is coming naturally ಅನ್ನೋದು. ಸೊ ದಯವಿಟ್ಟು ಬಂದ್ಬಿಟ್ಟು ನೋಡಿ. ನೀವು ಏನು ಮಿಸ್ ಮಾಡ್ತಿರೋ ಗೊತ್ತಿಲ್ಲ, ಬಟ್ ನೀವು ಬರಲಿ ಅಂದರೆ ನಾವು ನಿಮ್ಮನ್ನು ಮಿಸ್ ಮಾಡ್ತೀವಿ. ಅಲ್ಲ, ನಿಮ್ಮಿಂದ ಹಿಂಗೆ ವಿಶೇಷವಾದ ಈ ತರ ನಾರ್ತ್ ಕರ್ನಾಟಕದ ಕಲೆಗಳಿರ್ಲಿ, ದೊಡ್ಡಾಟ ಇರ್ಲಿ, ಕೃಷ್ಣ ಪಾರಿಜಾತದಂತದ್ದು ಸಣ್ಣಾಟ, ನಾವು ಕೃಷ್ಣ ಪಾರಿಜಾತ ಇಲ್ಲಿ ಮಾಡಿದ್ವಿ, ಬಹಳ ಒಂದು ವಿಶೇಷವಾದ ಒಂದು ರೆಸ್ಪಾನ್ಸ್ ಸಿಕ್ಕಿತ್ತು. ನಿಮ್ಮಿಂದನೂ ಅಂತದೆಲ್ಲ ಇನ್ನು ಬರ್ಲಿ ಮುಂದಿನ ಕಾರ್ಯಕ್ರಮಕ್ಕೆ. ಈಗಿರುವಂತ ಪ್ರೆಸೆಂಟ್ ಕಾರ್ಯಕ್ರಮನ ನಾವ್ ಯಾರು ಮಿಸ್ ಮಾಡ್ಕೊಳಾರ್ದ ಹೋಗೋಣ, ಬರ್ರಿ. ಇಂಥ ವಿಶೇಷ ಕಾರ್ಯಕ್ರಮ ಸಿಗೋದು ಬಹಳ ಕಷ್ಟದ ಒಂದು ಇದು. ನಾವು ರಿಯಲಿ ಸ್ಮರಣೆಯನ್ನ ಮಾಡ್ಬೇಕು ಅಂತ ನಾ ಹೇಳ್ಕೊತೀನಿ ಇಲ್ಲೇ. ಥ್ಯಾಂಕ್ ಯು ಸೋ ಮಚ್ ವಾಣಿ ಅವರೇ. ನನಗೆ ಒಂದೇನಂದ್ರೆ, ನಿಮ್ದು ನಾರ್ತ್ ಕರ್ನಾಟಕದ್ದು ಭಾಷೆ ಕೇಳೇ ಒಂಥರ ಫುಲ್ ಹುರಿದೊಂದು ಎನರ್ಜಿ ಜಾಸ್ತಿ ಆಗ್ಬಿಡ್ತು. ಅದೇ ರೀತಿ ನಮ್ಮ ಕೇಳುಗರು ಬಹಳಷ್ಟು ಜನ ನಿಮ್ಮ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಎನರ್ಜೈಸ್ಡ್ ಆಗಿದ್ದಾರೆ. ನಾನು ಒಂದಿಷ್ಟು ಕಾಮೆಂಟ್ಸ್ ನ ಓದ್ಲೇಬೇಕು. ಸುಶೀಲಾ ಅವ್ರು ಹೇಳ್ತಾ ಇದ್ದಾರೆ, ವಿಜಯೀ ಭವ ಶ್ರುತಿ ಅಂಡ್ ಟೀಮ್ ಅಂತ. ಸೂಪರ್ಬ್, ಎಸ್ಪೆಷಲಿ ರಂಗನಾಥ ಪೋಸ್ ನ ವಿಡಿಯೋ ಪ್ಲೇ ಮಾಡಿದಾಗ ಅದು ತುಂಬಾ ಚೆನ್ನಾಗಿತ್ತು ಅಂತ ವಿಜಯ್ ನಿರಂಜನ್ ಅವ್ರು ಹೇಳ್ತಾ ಇದ್ದಾರೆ. ರಾಜ್ ಬನಕರ್ ಅವ್ರು ಹೇಳ್ತಾ ಇದ್ದಾರೆ, ಆಸಮ್ ಪ್ರೆಸೆಂಟೇಶನ್ ಅಂತ. ಹಾಗೆ ರಮೇಶ್ ಶ್ರೀ ಅವ್ರು ಹೇಳ್ತಾ ಇದ್ದಾರೆ, ಲುಕಿಂಗ್ ಫಾರ್ವರ್ಡ್ ಟು ದ ಶೋ. ಹಾಗೆ ನಮ್ಮ ರಾಮ್ ಪ್ರಸಾದ್ ಕೆವಿ ಅವ್ರು ಹೇಳ್ತಾ ಇದ್ದಾರೆ, ಮೊದಲು ಕಲಾಭಿಮಾನಿಗಳಾಗ್ಬೇಕು ಅಂತ ನೀವು ಹೇಳಿದ್ದು ಕೇಳ್ಬಿಟ್ಟು ಖಂಡಿತ. ಹಾಗೆ ಚೇತನ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಬಹಳಷ್ಟು ಪರ್ಫಾರ್ಮೆನ್ಸಸ್ ನ ಅವರು ನೋಡಿದಾರಂತೆ. ಶಿ ಇಸ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ಅಪ್ಕಮಿಂಗ್ ಶೋ. ಹಾಗೆ ರೇಖಾ ಗರಗ್ ಅವ್ರು ಹೇಳ್ತಾ ಇದ್ದಾರೆ, ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಇಂಟರ್ವ್ಯೂ ಅಂತ. ಕವಿತಾ ತಿರುಮಲೈ ಅವ್ರು ಹೇಳ್ತಾ ಇದ್ದಾರೆ, ಲವ್ಲಿ ಇಂಟರ್ವ್ಯೂ. ಥ್ಯಾಂಕ್ ಯು ಸೋ ಮಚ್ ಕವಿತಾ ಅವರೇ. ನಾನು ನಿಜವಾಗ್ಲೂ ವಿದ್ಯಾ ಅವ್ರನ್ನ ಖಂಡಿತ ಥ್ಯಾಂಕ್ ಮಾಡಬೇಕು. ಇಂತಹ ಅಮೇಸಿಂಗ್ ಆರ್ಟಿಸ್ಟ್ಸ್ ನ ಬೆಂಗಳೂರು ವಾಯ್ಸ್ ಕಾರ್ಯಕ್ರಮಕ್ಕೆ ಕರ್ಕೊಂಡ್ಬಂದ್ರು, ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಅಂದ್ರೆ ದೇ ಡೋಂಟ್ ನೀಡ್ ಇಂಟ್ರೊಡಕ್ಷನ್, ಬಟ್ ನಮ್ಮ ಕಾರ್ಯಕ್ರಮಕ್ಕೆ ಮೊದಲನೇ ಸತಿ ಬಂದು ನಮ್ಮ ಕಾರ್ಯಕ್ರಮಕ್ಕೆ ತುಂಬಾ 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 ಶೋಭೆ ಬಂತು ಅಂತ ಹೇಳಿದ್ರೆ ಅತಿಶಯವಾಗ್ಲಾರ್ದು. ಬಹಳ ಬಹಳ ಪ್ರಶ್ನೆಗಳಿತ್ತು, ಬಹಳಷ್ಟು ಕಲಾವಿದ್ರು ಬಂದ್ಬಿಡ್ತಾರೆ ಅಥವಾ ಮ್ಯೂಸಿಕ್ ಡ್ಯಾನ್ಸ್ ಕಡೆ ರಿಲೇಟೆಡ್ ಯಾರು ಆರ್ಟಿಸ್ಟ್ ಬರ್ತಾರೆ ಅಂದ್ರೆ ನಂಗೆ ರೇಗಿಸ್ತಾರೆ ನಮ್ಮ ಟೀಮ್ ಅವರು. ನೀನ್ ಮಾತಾಡ್ತಾ ಕೂತ್ಬಿಡ್ತೀಯ, ಪ್ರಶ್ನೆ ಕೇಳ್ತಾ ಕೂತ್ಬಿಡ್ತೀಯ, ಮುಗಿಯೋದೇ ಇಲ್ಲ, ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಅಂತ. ಬಿಕಾಸ್ ಐ ಗೆಟ್ ಇನ್ವಾಲ್ಡ್, ಐ ಹ್ಯಾವ್ ಸೋ ಮಚ್ ಟು ಲರ್ನ್ ಅಂತ ನಂದು ವಾದ. ಹಾಗೆ ಚೇತನ ಅವ್ರು ಹೇಳಿದ ಹಾಗೆ ಎಷ್ಟು ಚೆನ್ನಾಗಿ ಅವರು
ಬೇರೆದಿಂದ ಯೂಟಾಗಿ ಹೋಗಿ ಕಾರ್ಯಕ್ರಮನ ನೋಡ್ಕೊಂಡ್ಬಂದಿದ್ದಾರೆ. ಕಲಾಭಿಮಾನಿಗಳಾಗಬೇಕು ನಾವು ಅಂತ ರಾಮ್ ಪ್ರಸಾದ್ ಅವ್ರು ಹೇಳಿದ ಹಾಗೆ ಎಲ್ಲರೂ ಕಲೆನ ಸಪೋರ್ಟ್ ಮಾಡೋಣ. ಒನ್ ಮೇನ್ ಥಿಂಗ್ ದಟ್ ಐ ಲರ್ನ್ಡ್ ಇಸ್ ಆರ್ಟ್ನ ಎಂಜಾಯ್ ಮಾಡೋದಷ್ಟೇ ಇಲ್ಲ, ಇಟ್ ಹ್ಯಾಸ್ ಟು ಬಿ ಎಂಜಾಯಬಲ್ ಆ್ಯಂಡ್ ಆಲ್ಸೋ ಎನ್ಲೈಟಿಂಗ್ ಅನ್ನೋದು. ಯಾವಾಗಲೂ ವಿ ಗೋ ಬಿಹೈಂಡ್ ಫೇಮ್ and how it will actually become a hindrance to actually learning the art ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿ ತೋರಿಸ್ಕೊಟ್ಟಿದ್ದೀರಾ. First of all, again, congratulations to your productions and we are really looking forward to your upcoming shows. ಹಾಗೆ ಇನ್ನೊಂದು ವಿಚಾರ ನಾನು ಹೇಳೋದು ಮರ್ತುಬಿಟ್ಟೆ. ನೀವು ನಿಮ್ಮ ಟೀಮ್ ಜೊತೆ ಸೇರ್ಬಿಟ್ಟು ನಿಮ್ಮ ಊರಲ್ಲಿ ಬೆಳಗಾವಿಯಲ್ಲಿ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಅದ್ರ ಬಗ್ಗೆ ಖಂಡಿತ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಡಿ. ಪೃಥ್ವಿಯವರೇ, ನೀವು ಮಾಯೆ ಅನ್ನುವಂತಹ ವಿಡಿಯೋನ ಫಸ್ಟ್ಗೆ ಪ್ಲೇ ಮಾಡಿದ್ರಿ. ಅದರಲ್ಲಿ ಚಿಕ್ಲೆ ಅಂತ ಒಂದು ಅತಿ ಸುಂದರವಾದಂತಹ ಒಂದು ಹಳ್ಳಿನ ನೋಡಿದ್ರಿ. ಲಾಟ್ ಆಫ್ ಗ್ರೀನ್ರಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಸೊ ನಾವು ಅಲ್ಲಿ ನಮ್ಮ ಗುರುಕುಲವನ್ನು ಎಸ್ಟಾಬ್ಲಿಷ್ ಮಾಡಿದ್ದೇವೆ. ಈ ಜನವರಿ ಫೆಬ್ರವರಿಯಿಂದ ಆರಂಭ ಆಗ್ತಾ ಇದೆ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಅ ರೆಸಿಡೆನ್ಷಿಯಲ್ ಸ್ಕೂಲ್. ಈಗ ಸದ್ಯಕ್ಕೆ ನಾವು ನಮ್ಮ ಯಾರು ವಿದ್ಯಾರ್ಥಿನಿಯರಿದ್ದಾರೆ ಬೆಂಗಳೂರಿನಲ್ಲಾಗ್ಬೋದು ಅಥವಾ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಹೂ ಆರ್ ಇನ್ ದ US ಎಲ್ಲ ಕಡೆ ಇದ್ದಾರೆ, ಅವರೆಲ್ಲ ಬಂದುಬಿಟ್ಟು ಅಲ್ಲಿ ಟೆಂಪ್ರರಿ ಅಥವಾ ಶಾರ್ಟ್ ಟರ್ಮ್ ವರ್ಕ್ಶಾಪ್ಸ್ಗಳನ್ನೆಲ್ಲ ರೆಸಿಡೆನ್ಷಿಯಲ್ ವರ್ಕ್ಶಾಪ್ಸ್ನ ಅಟೆಂಡ್ ಮಾಡಬಹುದು. ಆ ಒಂದು ಅವಕಾಶವನ್ನು ಅವ್ರಿಗೆ ಕಲ್ಪಿಸ್ಕೊಡ್ತಾ ಇದ್ದೇವೆ. ತದನಂತರದಲ್ಲಿ ಆರ್ಟ್ ಬೇಸ್ಡ್, ಕಲೆ ಆಧಾರಿತವಾದಂತಹ ಶಿಕ್ಷಣ, ಅದರ ಕಡೆ ನಾವು ತುಂಬ ಪರಿಶ್ರಮವನ್ನು ನಮ್ಮ ಟೀಮ್ ಮಾಡ್ತಾ ಇದೆ. ಹೌ ವಿ ಕ್ಯಾನ್, ಬಿಕಾಸ್ ವಿ ಕಂಪ್ಲೀಟ್ಲಿ ಬಿಲೀವ್ ದ್ಯಾಟ್ ಆರ್ಟ್ ಕ್ಯಾನ್ ಬಿ ಅ ವೆರಿ ಸ್ಟ್ರಾಂಗ್ ಮೀಡಿಯಮ್ ಫಾರ್ ಎಸ್ಪೆಷಲಿ ಫಾರ್ ದ ಚಿಲ್ಡ್ರನ್ ಬಿಟ್ವೀನ್ 1 to 10. It can be a great base for their entire life when they learn through the art form, not art form only, but when they learn lot of things through art form. So ಅದು ಆಗಬೇಕು ಅನ್ನೋದು ನಮ್ಮ ಒಂದು ಕನಸು. ಅದನ್ನು ನಾವು ಇನ್ನೊಂದು 2-3 ವರ್ಷದಲ್ಲಿ ಮಾಡೋಣ ಅನ್ನೋವಂತಹ ಒಂದು ದಿಟ್ಟಿನಲ್ಲಿ, ಆ ಒಂದು ಮಾರ್ಗದಲ್ಲಿ ನಾವು ಪರಿಶ್ರಮ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಶುಭ ಹಾರೈಕೆ ಅದಕ್ಕೆ ಇರಲಿ ಅಂತ ಬೇಡ್ಕೊಳ್ತೇವೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಬೆಂಗಳೂರು ವಾಯ್ಸ್ನ ವಿಶೇಷತೆ, ಸಾಧಕರನ್ನ ಕರ್ಕೊಂಬರೋದು, ನಿಮಗೆ ಪರಿಚಯ ಮಾಡಿಸೋದು, ನಮ್ಮ ಅಮೇಝಿಂಗ್ ಟೀಮ್ನ ಎಲ್ಲ ಮೆಂಬರ್ಸ್ಗೂ ತಮ್ಮ ವಿಡಿಯೋನ ಆನ್ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಅಗೇನ್ ಐ ವಾಂಟ್ ಟು ಥ್ಯಾಂಕ್ ವಿದ್ಯಾಲತಾ ಜೀರಿಗೆ ಹಾಗೂ ಸ್ಮರಣ್ ಆರ್ಟ್ಸ್ ನಮ್ಮ ಬೆಂಗಳೂರು ವಾಯ್ಸ್ ಕಾರ್ಯಕ್ರಮಕ್ಕೆ ಇಂತಹ ಅಮೇಝಿಂಗ್ ಆರ್ಟಿಸ್ಟ್ನ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಅನಂತ ಧನ್ಯವಾದಗಳು. ಮುಂದಿನ ವಾರ ಇದೇ ರೀತಿ ಇನ್ನೊಬ್ಬ ಸಾಧಕರನ್ನ ನಿಮ್ಮ ಮುಂದೆ ಕರ್ಕೊಂಡು ಬಂದು ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಅವರಿಂದ ಕಲ್ತ್ಕೊಂಡು ನಾವು ಇನ್ಸ್ಪೈರ್ ಆಗ್ತೀವಿ, ನೀವು ಇನ್ಸ್ಪೈರ್ ಆಗಿ ಅಲ್ಲಿ ತನಕ ನಿಮ್ಮ ಮನಸ್ಸಲ್ಲಿ ರಾರಾಜಿಸ್ತಿರ್ಲಿ ಬೆಂಗಳೂರು ವಾಯ್ಸ್. ಲಿಸನ್ ಟು ಯುವರ್ ಹಾರ್ಟ್. ಆಲಿಸು ಗೆಳೆಯನ ಹೃದಯದ ಮಾತೊಂದ, ಬಿಚ್ಚಿಡು ಬಚ್ಚಿಟ್ಟ ಮನದ ಕನಸೊಂದ. ಹಿಂದೆ ಸಮಯ ಮುಂದೆ ಇಡಲು ನಮ್ಮ ಹೆಜ್ಜೆಯ ನಿನ್ನ ಸಾಹಸ ರಥಕ್ಕೆ ಸಾರಥಿಯಾಗಿ ಮುನ್ನಡೆಸಿದೆ. ನಿನ್ನ ಬಾನಂಗಳ ಕೆಳೆದೊಯ್ಯುವ ರೆಕ್ಕೆಯಾಗಿ ಕೂಡಿದೆ. ಬೆಂಗಳೂರು ವಾಯ್ಸ್, ಬೆಂಗಳೂರು ವಾಯ್ಸ್, ಬೆಂಗಳೂರು ವಾಯ್ಸ್. Listen to your heart.